ಓಂ ಶಾಂತಿ. ಮುರಳಿಯ ದಿನಾಂಕ 22/10/21. ಬಾಬಾ ತಿಳಿಸ್ತಾ ಇದ್ದರೆ, मीठे बच्चे माया से डरो मत, बल कितना भी बुलाने की कोशिश करे लेकिन थको नहीं. अमृत वेले उठ याद में रहने का पूरा पूरा पुरुषार्थ करो. ಬಾಬಾ ಹೇಳ್ತಾ ಇದ್ದಾರೆ, ಮಧುರ ಮಕ್ಕಳೇ, ಮಾಯೆಗೆ ಹೆದರಬೇಡಿ. ಅದು ಎಷ್ಟೇ ನಿಮ್ಮನ್ನು ಮರೆಸುವಂಥ ಪ್ರಯತ್ನ ಮಾಡಿದ್ರೂ ಕೂಡ ಬಾಬಾ ಹೇಳ್ತಾ ಇದ್ದಾರೆ, ನೀವು ಸುಸ್ತಾಗಬೇಡಿ ಅಂತ ಬಾಬಾ ಹೇಳ್ತಾರೆ. ನಾವು ಸುಸ್ತಾಗಬಾರ್ದಾಗಿದೆ. ಅಮೃತ ವೇಳೆಯಲ್ಲಿ ಎದ್ದು ನೆನಪಿನಲ್ಲಿರುವಂತಹ ಸಂಪೂರ್ಣ ಪುರುಷಾರ್ಥವನ್ನು ಮಾಡಿ ಅಂತ ಬಾಬಾ ಹೇಳ್ತಾರೆ. ಪ್ರಶ್ನೆಯಲ್ಲಿ ಬಾಬಾ ಕೇಳ್ತಾರೆ, ಪುರುಷಾರ್ಥ ಮೇ ಆಗೇ ನಂಬರ್ ಕೌನ್ ಸೆ ಬಚ್ಚೆ ಲೇತೆ ಹೈ? ಪುರುಷಾರ್ಥದಲ್ಲಿ ಮೊದಲನೇ ನಂಬರ್ ಯಾವ ಮಕ್ಕಳು ತೆಗೆದುಕೊಳ್ತಾರೆ ಅಂತ ಬಾಬಾ ಪ್ರಶ್ನೆಯಲ್ಲಿ ಕೇಳ್ತಾರೆ. ಉತ್ತರ ಆಗಿದೆ, ಜೋ ಬಾಪ್ ಪರ್ ಪೂರಾ ಪೂರಾ ಬಲಿ ಚढ़ते हैं अर्थात कुर्बान जाते हैं, सबसे आगे वही जाते हैं. ಯಾರು ತಂದೆಗೆ ಸಂಪೂರ್ಣವಾಗಿ ಬಲಿಯಾಗ್ತಾರೆ ಅಂದರೆ ಅರ್ಥ ಸಂಪೂರ್ಣ ಶರಣಾಗತಿಯಾಗಿ ಬಿಡ್ತಾರೆ, ಅವರೇ ಎಲ್ಲಕ್ಕಿಂತ ಮುಂದೆ ಹೋಗ್ತಾರೆ ಅಂತ ಬಾಬಾ ಹೇಳ್ತಾರೆ. ಎಲ್ಲರಿಗಿಂತ ಮುಂದೆ ಅವರೇ ಇರ್ತಾರೆ. बाप पर बच्चे कुर्बान जाते और बच्चों पर बाप कुर्बान जाते. तुम अपना ककपन पुराना तन मन धन बाप को देते और बाप तुम्हें विश्व की बादशाही देता, इसलिए उसे गरीब निवाज कहा जाता है. गरीब भारत को ही धन देने बाप आए हैं. ಇಲ್ಲಿ ತಂದೆ ಮಕ್ಕಳ ಮಧ್ಯೆ ಏನು ಸಂಭವಿಸ್ತದೆ ಅಂತ ಹೇಳಿದರೆ, ಮಕ್ಕಳ ಮೇಲೆ ತಂದೆಯ ಮೇಲೆ ಮಕ್ಕಳು ಇಲ್ಲಿ ಶರಣಾಗತಿಯಾಗ್ತಾರೆ ಅಂತ ಹೇಳುವಾಗ ಮಕ್ಕಳಿಗೆ ಇಲ್ಲಿ ತಂದೆ ಕೂಡ ಸಮರ್ಪಣೆ ಆಗಿಬಿಡ್ತಾರೆ. ಈಗ ನೀವು ನಿಮ್ಮ ಹತ್ತಿರ ಇರುವ ಹಳೆಯದು, ಬಾಬಾ ಹೇಳ್ತಾರೆ, ಹಳೆಯ ತನು ಮನ ಧನವನ್ನು ತಂದೆಗೆ ಕೊಡ್ತೀರಿ ಮತ್ತು ತಂದೆ ನಿಮಗೆ ವಿಶ್ವದ ರಾಜ್ಯಭಾಗ್ಯವನ್ನು ಕೊಡುವುದಕ್ಕೋಸ್ಕರವಾಗಿ ಇಲ್ಲಿ ಬಂದಿದ್ದಾರೆ. ಹಾಗಾಗಿ ಅವರಿಗೆ ಬಡವರ ಬಂಧು ಅಂತ ಹೇಳಿ ಕರೆಯಲಾಗ್ತದೆ. ಬಡವರಾಗಿರುವ ಭಾರತಕ್ಕೆ ಈಗ ಧನ ಕೊಡುವುದಕ್ಕೆ ತಂದೆ ಬಂದಿದ್ದಾರೆ. ಭಾರತ ಈಗ ಬಡತನದಲ್ಲಿದೆ, ಹಾಗಾಗಿ ಭಾರತಕ್ಕೆ ಈಗ ಸಂಪತ್ತನ್ನು ಕೊಡುವುದಕ್ಕೋಸ್ಕರವಾಗಿ ಬಾಬಾ ಬಂದಿದ್ದಾರೆ. ಗೀತೆಯಾಗಿದೆ, ಅಂಧರಿಗೆ ಮಾರ್ಗವನ್ನು ತೋರಿಸು ಪ್ರಭು ಅಂತ ಹೇಳುವಂಥ ಗೀತೆಯಾಗಿದೆ. ಓಂ ಶಾಂತಿ. मीठे मीठे अति मीठे ऐसे कहेंगे ना, बेहद का बाप और बेहद का प्यार. कहते हैं मीठे सिकिलदे बच्चों ने गीत सुना. ಬಾಬಾ ಹೇಳ್ತಾ ಇದ್ದಾರೆ, ಮಧುರಾತಿ ಮಧುರ ಅತಿ ಮಧುರ ಹೀಗೆ ಹೇಳಲಾಗ್ತದೆ ಅಲ್ವಾ ಅಂತ ಬಾಬಾ ಹೇಳ್ತಾರೆ. ವಿಶ್ವಪಿತ ಮತ್ತು ವಿಶಾಲವಾಗಿರುವ ಪ್ರೀತಿ. ವಿಶ್ವಪಿತ ವಿಶಾಲವಾಗಿರುವ ಪ್ರೀತಿ. ಬಾಬಾ ಹೇಳ್ತಾ ಇದ್ದಾರೆ, ಮಧುರ ಅಗಲಿ ಮರಳಿ ಸಿಕ್ಕಿರುವ ಮಕ್ಕಳು ಗೀತೆಯನ್ನು ಕೇಳಿದಿರಿ ಅಂತ ಬಾಬಾ ಹೇಳ್ತಾರೆ. ಅಂಧರಿಗೆ ಮಾರ್ಗವನ್ನು ತೋರಿಸು ಅಂತ ಹೇಳುವಂಥ ಗೀತೆಯನ್ನು ನಾವು ಕೇಳಿದ್ದೇವೆ. ರಾಹ ಏಕ್ ಬಾಪ್ ಹಿ ದಿಖಾತೆ ಹೈ, ಭಕ್ತಿ ಮಾರ್ಗ ಮೇ ರಾಹ ಬತ್ಲಾನೆ ವಾಲಾ ಕೋಯಿ ಹೇ ನಹಿ. ಮಾರ್ಗವನ್ನು ತೋರಿಸುವಂಥವರು ತಂದೆಯೇ ಆಗಿದ್ದಾರೆ. ಭಕ್ತಿ ಮಾರ್ಗದಲ್ಲಿ ಮಾರ್ಗ ತೋರಿಸುವಂಥವರು ಯಾರು ಕೂಡ ಇಲ್ಲ. ಅಂಧರಿಗೆ ಮಾರ್ಗವನ್ನು ತೋರಿಸು ಅಂತ ಹೇಳಿದರೆ ಎಲ್ಲರೂ ಕೂಡ ಅಂಧರೇ ಆಗಿದ್ದಾರೆ. ಯಾರೇ ಇರ್ಬೋದು, ಮನುಷ್ಯರು ಅಂತ ಹೇಳಿದ ಮೇಲೆ ಎಲ್ಲರೂ ಕೂಡ ಅಂಧರೇ ಆಗಿದ್ದಾರೆ. ಹಾಗಾಗಿ ಅಂಧರಿಗೆ ಮಾರ್ಗವನ್ನು ತೋರಿಸುವಂಥ ಪ್ರಭು ಶಿವಬಾಬಾ ಒಬ್ಬರೇ ಇದ್ದಾರೆ. ವಹಾ ಹಿ ಟೋಕ್ರೆ ಕಾತೆ ರಹತೆ ಹೈ, ಅಭಿ ಬಲ್ ರಾಹ್ ಮಿಲಿ ಹೈ, ಫಿರ್ ಭಿ ಮಾಯಾ ಬಾಪ್ ಕೆ ಸಾಥ್ ಬುದ್ಧಿಯೋಗ್ ಲಗಾನೆ ನಹಿ ದೇತಿ. ಕಣ್ಣು ಕಾಣುವುದಿಲ್ಲ ಅಂತ ಹೇಳಿದರೆ ಆಚೆ ಹೋಗುವಾಗಲೂ ತಲೆಗೆ ತಾಗ್ತದೆ, ಈಚೆ ಬಂದರೂ ತಲೆಗೆ ತಾಗ್ತದೆ. ಹೀಗೆ ಆಗಿದೆ. ಬಾಬಾ ಹೇಳ್ತಾರೆ, ಸರಿ, ಈಗ ನಿಮಗೆ ಈಗ ಮಾರ್ಗ ಸಿಕ್ಕಿದೆ ಅಂತ ಹೇಳಿದರೂ ಕೂಡ ಮಾಯೆ ತಂದೆ ಜೊತೆಗೆ ಬುದ್ಧಿಯೋಗವನ್ನು ಜೋಡಿಸುವುದಕ್ಕೆ ಬಿಡುವುದಿಲ್ಲ ಅಂತ ಬಾಬಾ ಹೇಳ್ತಾರೆ. समझते भी हैं एक बाप को याद करने से हमारे सब दुख दूर हो जाएंगे, फिक्रात की कोई बात नहीं रहेगी, फिर भी भूल जाते हैं. ತಿಳ್ಕೊಂಡಿರ್ತಾರೆ, ಒಬ್ಬ ತಂದೆಯನ್ನು ನೆನಪು ಮಾಡುವುದರಿಂದ ನಮ್ಮ ದುಃಖಗಳೆಲ್ಲವೂ ದೂರ ಆಗ್ತದೆ ಅಂತ ತಿಳ್ಕೊಂಡಿದ್ದಾರೆ. ಚಿಂತೆಗಳು ಯಾವುದೂ ಕೂಡ ಇರುವುದಿಲ್ಲ ಅಂತ ಗೊತ್ತಿರ್ತದೆ, ಹಾಗಿದ್ರೂ ಮರೀತಾರೆ ಅಂತ ಬಾಬಾ ಹೇಳ್ತಾರೆ.
बाप कहते हैं अपने को आत्मा समझ मुझ पतित पावन बाप को याद करो, ಬಾಪ್ ಜ್ಞಾನ ಕಾ ಸಾಗರ ಹೇನಾ. ಬಾಬಾ ಹೇಳ್ತಾ ಇದ್ದಾರೆ, ನಿಮ್ಮನ್ನು ಆತ್ಮ ಎಂದು ತಿಳಿದು ಪತಿತ ಪಾವನ ಆಗಿರುವ ತಂದೆಯಾಗಿರುವ ನನ್ನನ್ನು ನೆನಪು ಮಾಡಿ ಅಂತ ಬಾಬಾ ಹೇಳ್ತಾರೆ. ತಂದೆ ಜ್ಞಾನ ಸಾಗರ ಆಗಿದ್ದಾರೆ ಅಲ್ವಾ. वही गीता ज्ञान दाता है, स्वर्ग की बादशाही अथवा सदगति देते हैं. कृष्ण को ज्ञान का सागर नहीं कह सकते, ಅವರೇ ಗೀತಾ ಜ್ಞಾನ ದಾತ ಆಗಿದ್ದಾರೆ. ಸ್ವರ್ಗದ ರಾಜ್ಯ ಅಥವಾ ಸದ್ಗತಿಯನ್ನು ಕೊಡ್ತಾರೆ. ಕೃಷ್ಣನಿಗೆ ಜ್ಞಾನಸಾಗರ ಅಂತ ಹೇಳಲಿಕ್ಕಾಗುವುದಿಲ್ಲ ಅಂತ ಬಾಬಾ ಹೇಳ್ತಾರೆ. ಕೃಷ್ಣನಿಗೆ ಜ್ಞಾನಸಾಗರ ಅಂತ ಹೇಳಲಿಕ್ಕಾಗುವುದಿಲ್ಲ. सागर एक ही होता है, इस धरती के चारों तरफ सागर ही सागर है. सारा सागर एक ही है, फिर उनको बांटा गया है. तुम विश्व के मालिक बनते हो तो सारा सागर धरती के मालिक तुम बनते हो. ಬಾಬಾ ಹೇಳ್ತಾ ಇದ್ದಾರೆ, ಕೃಷ್ಣನಿಗೆ ಜ್ಞಾನ ಸಾಗರ ಅಂತ ಹೇಳಲಿಕ್ಕಾಗುವುದಿಲ್ಲ. ಜ್ಞಾನ ಸಾಗರ ಪರಂಪಿತ ಆಗಿದ್ದಾರೆ. ಬಾಬಾ ಹೇಳ್ತಾ ಇದ್ದಾರೆ, ಸಾಗರ ಅಂತ ಹೇಳಿದರೆ ಒಬ್ಬರೇ ಇದ್ದಾರೆ, ಒಬ್ಬರೇ ಸಾಗರ ಆಗಿದ್ದಾರೆ. ಹಾಗೆ ಇಲ್ಲಿ ನೀರಿನ ಸಾಗರ ಕೂಡ ಒಂದೇ ಅಂತ ಬಾಬಾ ಹೇಳ್ತಾ ಇದ್ದಾರೆ. ನೋಡಿ, ಈ ಭೂಮಿ ಏನಿದೆ, ಭೂಮಿಯ 4 ಕಡೆಯಲ್ಲಿ ಕೂಡ ಸಾಗರವೇ ಸಾಗರ. ವಾಸ್ತವಿಕವಾಗಿ ಸಾಗರ ಇರುವುದು ಒಂದೇ, ನೀರಿನ ಸಾಗರ ಕೂಡ ಒಂದೇ ಇದೆ. ಬಾಬಾ ಹೇಳ್ತಾ ಇದ್ದಾರೆ, ಎಲ್ಲಿ ನೋಡಿದರೂ ಸಾಗರವೇ. ನಂತರ ಆ ಸಾಗರವನ್ನು ಹಂಚಿಕೆ ಮಾಡಿದ್ದಾರೆ ಅಂತ ಬಾಬಾ ಹೇಳ್ತಾರೆ. ಒಂದೊಂದು ಕಡೆಗೆ ಒಂದೊಂದು ರೀತಿಯ ಹೆಸರು ಉಂಟು. ವಾಸ್ತವಿಕವಾಗಿ ನೀರೆಲ್ಲ ಒಂದೇ. ಈಗ ನೀವು ವಿಶ್ವಕ್ಕೆ ಮಾಲೀಕರಾಗ್ತೀರಿ ಅಂತ ಹೇಳುವಾಗ ಆಗ ಇಡೀ ಸಾಗರ ಭೂಮಿಗೆ ನೀವು ಮಾಲೀಕರಾಗಿರ್ತೀರಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ऐसे कोई कह ना सके यह हमारा टुकड़ा है, हमारी हद के अंदर ना आओ, यहाँ तो सागर में भी टुकड़े टुकड़े कर दिए हैं. ಬಾಬಾ ಹೇಳ್ತಾ ಇದ್ರೆ, ನೀವು ವಿಶ್ವಕ್ಕೆ ಮಾಲೀಕರಾಗಿರುವಾಗ ಇಡೀ ನೀರು ಭೂಮಿ ಎಲ್ಲ ನಿಮ್ಮದೇ ಆಗಿರ್ತದೆ. ಆಗ ನಿಮಗೆ ಯಾರೂ ಹೀಗೆ ಹೇಳುವುದಿಲ್ಲ, ಇದು ನಮ್ಮ ಜಾಗ, ನಮ್ಮ ಜಾಗದ ಒಳಗೆ ನೀವು ಬರಬೇಡಿ ಅಂತ ಅಲ್ಲಿ ಯಾರು ಕೂಡ ಹೇಳುವುದಿಲ್ಲ. ಇಲ್ಲಿ ನೋಡಿ, ಸಾಗರವನ್ನು ಕೂಡ ತುಂಡು ಮಾಡಿದ್ದಾರೆ ಅಂತ ಬಾಬಾ ಹೇಳ್ತಾರೆ. ನೀರಿಗೆ ಎಳಿಬೇಕಾದ್ರೂ ಕೂಡ ಲೈಸೆನ್ಸ್ ಮಾಡಿಕೊಡ್ಬೇಕಾಗಿದೆ, ಇದು ನಮಗೆ ಸಂಬಂಧಪಟ್ಟದ್ದು, ನೀವು ಇಲ್ಲಿಗೆ ಬರುವಾಗಿಲ್ಲ ಅಂತ ಹೇಳ್ತಾರೆ. तुम समझते हो सारा विश्व ही भारत था जिसके तुम मालिक थे. गीत में भी बाबा आपे ही हम विश्व, बाबा आपसे हम विश्व की बादशाही लेते हैं जो कोई छीन ना सके. यहाँ देखो पानी के ऊपर भी लड़ाई है, एक दो को पानी देने के लिए लाखों रुपया देना पड़ता है. ಬಾಬಾ ಹೇಳ್ತಾ ಇದ್ದಾರೆ, ಈಗ ನಿಮಗೆ ಗೊತ್ತಿದೆ ಸಂಪೂರ್ಣ ವಿಶ್ವವೇ ಭಾರತ ಆಗಿತ್ತು. ಭಾರತ ಅಂತ ಹೇಳಿದರೆ ಇವತ್ತು ಒಂದು ಚಿಕ್ಕದು, ಆದರೆ ಹೀಗೆ ಅಲ್ಲ, ಇಡೀ ವಿಶ್ವವೇ ಒಂದು ಭಾರತ ಆಗಿತ್ತು ಅಂತ ಬಾಬಾ ಹೇಳ್ತಾ ಇದ್ದಾರೆ. ಆ ಭಾರತಕ್ಕೆ ನೀವು ಮಾಲೀಕರಾಗಿದ್ರಿ. ಹಾಡು ಕೂಡ ನಿಮ್ಮ ಹತ್ರ ಇದೆ, ಬಾಬಾ ನಿಮ್ಮಿಂದ ನಾವು ವಿಶ್ವದ ರಾಜ್ಯವನ್ನು ಪಡ್ಕೊಳ್ತೇವೆ, ಅದನ್ನು ಯಾರೂ ಕೂಡ ನಮ್ಮ ಕೈಯಿಂದ ಕಸಿದುಕೊಳ್ಳಿಕ್ಕಾಗುವುದಿಲ್ಲ ಅಂತ ಹೇಳುವಂಥ ಒಂದು ಹಾಡು ಕೂಡ ಬಾಬಂದು ಇದೆ. ಆದರೆ ಇಲ್ಲಿ ನೋಡಿ, ಮನುಷ್ಯರು ನೀರಿಗೋಸ್ಕರ ಕೂಡ ಜಗಳ ಮಾಡ್ತಾ ಇರ್ತಾರೆ. ಒಬ್ಬರು ಇನ್ನೊಬ್ಬರಿಗೆ ನೀರು ಕೊಡಬೇಕು, ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ನೀರು ಕೊಡಬೇಕು ಅಂತ ಹೇಳಿದರೂ ಕೂಡ ಲಕ್ಷಾಂತರ ರೂಪಾಯಿ ಕೊಡಬೇಕಾಗ್ತದೆ. ಯಾವ ರಾಜ್ಯದವರು ನೀರು ಕೊಡ್ತಾರೆ ಅವರಿಗೆ ಹಣ ಕೊಟ್ಟು ನೀರು ತಗೊಳ್ಬೇಕಾಗ್ತದೆ. ಹೀಗೆ ಪರಿಸ್ಥಿತಿ ಇದೆ. तुम बच्चों को सारे विश्व की राजाई कल्प पहले मिल रही है, बाप ने ज्ञान का तीसरा नेत्र दिया है. ಈಗ ನೀವು ಮಕ್ಕಳಿಗೆ ಸಂಪೂರ್ಣ ವಿಶ್ವದ ರಾಜ್ಯ ಕಲ್ಪದ ಹಿಂದಿನಂತೆಯೇ ಸಿಗ್ತಾ ಇದೆ ಅಂತ ಬಾಬಾ ಹೇಳ್ತಾರೆ. ಕಲ್ಪದ ಹಿಂದೆ ನಮಗೆ ಹೇಗೆ ಸಿಕ್ಕಿತ್ತು ಅದೇ ರೀತಿ ಸಿಗ್ತಾ ಇದೆ. ಬಾಬಾ ಇಲ್ಲಿ ಜ್ಞಾನದ 3ನೇ ನೇತ್ರವನ್ನು ಕೊಟ್ಟಿದ್ದಾರೆ. ज्ञान दाता है ही परम पिता परमात्मा, इस समय आकर ज्ञान देते हैं. ಜ್ಞಾನದಾತ ಯಾರು? ಪರಮಪಿತ ಪರಮಾತ್ಮ ಆಗಿದ್ದಾರೆ. ಈ ಸಮಯದಲ್ಲಿ ಅವರು ಬಂದು ನಮಗೆ ಜ್ಞಾನವನ್ನು ಕೊಡ್ತಾರೆ. सतयुग में लक्ष्मी नारायण के पास यह ज्ञान नहीं होगा. हाँ, ऐसे कहेंगे आगे जन्म में ज्ञान लेकर यह बनेंगे. ಸತ್ಯುಗದಲ್ಲಿ ಲಕ್ಷ್ಮೀ ನಾರಾಯಣರ ಹತ್ತಿರ ಈ ಜ್ಞಾನ ಇರುವುದಿಲ್ಲ. ಆದರೆ ಹೀಗೆ ಹೇಳಬಹುದು, ಅವರು ಹಿಂದಿನ ಜನ್ಮದಲ್ಲಿ ಜ್ಞಾನ ಪಡ್ಕೊಂಡು ಬಂದಿದ್ದಾರೆ ಅಂತ ಹೇಳ್ಬೋದಷ್ಟೇ. तुम ही थे, तुम कहते हो बाबा आप वही हो, आपने हमको विश्व का मालिक बनाया था. बाप कहते हैं मेरी मत कोई लंबी चौड़ी नहीं है.
ಈಗ ಬಾಬಾ ಹೇಳ್ತಾ ಇದ್ದಾರೆ ಹಿಂದಿನ ಜನ್ಮದಲ್ಲಿ ಈ ರೀತಿಯಾಗಿದ್ದಂಥವರು ನೀವೇ ಅಂತ ಬಾಬಾ ಹೇಳ್ತಾ ಇದ್ದಾರೆ. ನೀವು ಹೇಳ್ತಾ ಇದ್ದೀರಿ ಬಾಬಾ ನೀವು ಕೂಡ ಅವರೇ ಅಂತ. ಬಾಬಾ ಹೇಳ್ತಾ ಇದ್ದಾರೆ ದೇವಿ ದೇವತೆಗಳಾಗಿದ್ದಂಥವರು ನೀವೇ ಅಂತ ಬಾಬಾ ನಮಗೆ ಹೇಳ್ತಾರೆ. ಈಗ ನಾವು ಬಾಬನಿಗೆ ಏನು ಹೇಳ್ತೇವೆ, ಬಾಬಾ ಅವರೇ ನೀವು ಅಂತ. ಯಾರು ಕಲ್ಪದ ಹಿಂದೆ ನಮಗೆ ರಾಜ್ಯ ಕೊಟ್ಟಿದ್ರು ಅವರೇ ನೀವು ಅಂತ ನಾವು ಹೇಳ್ತಾ ಇದ್ದೇವೆ. ನೀವೇ ನಮಗೆ ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡಿದ್ರಿ. ಬಾಬಾ ಹೇಳ್ತಾ ಇದ್ದಾರೆ ನಾನು ಕೊಡುವ ಮಾರ್ಗದರ್ಶನ ಏನಿದೆ ಅಲ್ಲ ಇದೇನು ಉದ್ದಾಗಲ ಇಲ್ಲ ಅಂತ ಬಾಬಾ ಹೇಳ್ತಾ ಇದ್ದಾರೆ. वह पढ़ाई कितनी लंबी चौड़ी होती है यह तो बहुत सहज है. रचता और रचना के आदि मध्य अंत को तुम जानकर औरों को बताते रहते हो. ಬಾಕಿ ಹೊರಗೆ ನಾವು ಕಲಿಯುವಂಥ ಶಿಕ್ಷಣಗಳೇನಿದೆ ಅದು ತುಂಬ ಉದ್ದಾಗಲ ಇರ್ತದೆ. ಇದು ತುಂಬ ಸುಲಭ ಅಂತ ಬಾಬಾ ಹೇಳ್ತಾ ಇದ್ದಾರೆ. ರಚಯಿತ ಹಾಗೂ ರಚನೆಯ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಂಡು ನೀವು ಬೇರೆಯವರಿಗೂ ಕೂಡ ಹೇಳ್ತೀರಿ. कैसे 84 का चक्र लगाया है, अभी वापस जाना है बाप के पास. यह भी बाप ने बतलाया है. माया के तूफान बहुत आएंगे, इससे डरो मत. ಬಾಬಾ ಹೇಳ್ತಾ ಇದ್ದಾರೆ ಹೇಗೆ ನೀವು 84 ಜನ್ಮವನ್ನು ತಿರುಗಾಡಿಕೊಂಡು ಬಂದಿದ್ದೀರಿ, ಈಗ ವಾಪಸ್ ಮನೆಗೆ ಹೋಗಬೇಕಾಗಿದೆ ತಂದೆಯ ಹತ್ತಿರ. ಇದು ಕೂಡ ಬಾಬಾನೇ ಹೇಳ್ತಾ ಇದ್ದಾರೆ. ಈಗ ಮಾಯೆಯ ಬಿರುಗಾಳಿ ಅಂತೂ ನಿಮ್ಮ ಮುಂದೆ ತುಂಬ ಬರ್ತದೆ. ಈ ವಿಷಯ ಕೂಡ ಬಾಬಾ ಹೇಳ್ತಾರೆ. ಮಾಯೆ ಬಿರುಗಾಳಿ ನಿಮ್ಮ ಹತ್ತಿರ ತುಂಬ ಬರ್ತದೆ, ಹೆದರಬೇಡಿ ಅಂತ ಬಾಬಾ ಹೇಳ್ತಾರೆ. सुबह को उठकर बैठेंगे बुद्धि और क्या हालतों में चली जाएगी, 2 मिनट भी याद नहीं रहेगी. बाप कहते हैं तकना नहीं है. ಬೆಳಿಗ್ಗೆ ಎದ್ದು ಬಾಬಾ ನೆನಪು ಮಾಡಲಿಕ್ಕೆ ಅಂತ ಅಮೃತ ವೇಳೆಯಲ್ಲಿ ಎದ್ದು ಕೂತಿದ್ದೇವೆ, ಆದರೆ ಬುದ್ಧಿ ಬೇರೆ ಬೇರೆ ವಿಷಯಗಳ ಕಡೆಗೆ ಓಡ್ತಾ ಇರ್ತದೆ. 2 ನಿಮಿಷ ಕೂಡ ಬಾಬಾ ನೆನಪಿರುವುದಿಲ್ಲ, ಹೀಗೆ ಆಗಿಬಿಡ್ತದೆ. ಆದರೂ ಬಾಬಾ ಹೇಳ್ತಾ ಇದ್ದಾರೆ ಸುಸ್ತಾಗಬೇಡಿ ಅಂತ ಬಾಬಾ ಹೇಳ್ತಾರೆ. ಹೀಗೆ ಆಗಿದೆ, ಸುಸ್ತಾಗಬೇಡಿ. अच्छा 1 मिनट याद रही फिर कल बैठना परसों बैठना. अंदर में यह पक्का ज़रूर करो कि हमें याद करना है. ಸರಿ, 1 ಗಂಟೆ ನಾವು ಕೂತಿದ್ದೇವೆ ಬಾಬಾ ನೆನಪಿಗೆ, 1 ಗಂಟೆಯಲ್ಲಿ ನಮಗೆ 1 ನಿಮಿಷ ಮಾತ್ರ ಬಾಬಾ ನೆನಪಿತ್ತು ಅಂತ ತಿಳ್ಕೊಳ್ಳಿ. ಬಾಬಾ ಹೇಳ್ತಾ ಇದ್ದಾರೆ ಪರವಾಗಿಲ್ಲ, ನಾಳೆ ಕೂತ್ಕೊಳ್ಳಿ, ನಾಡ್ದು ಕೂತ್ಕೊಳ್ಳಿ. ಒಳಗೆ ನಮಗೆ ವಿಷಯ ಇಷ್ಟೇ ಇರಬೇಕು, ನಾವು ಬಾಬಾ ನೆನಪಿಗೆ ಕೂತ್ಕೊಳ್ಬೇಕು, ಇದೇ ಇರಬೇಕು. ಹೋಗಿ ಕೂತು ನಮಗೆ ಬೇರೆ ವಿಷಯಗಳು ಬರ್ತದೆ ಹೀಗೆ ಚಿಂತನೆ ಮಾಡಬಾರ್ದು. अगर कोई विकार में जाता होगा फिर तो बहुत तूफान आएंगे. पवित्रता ही मुख्य. आज यह दुनिया पतित वैश्यालय है, कल पावन ಶಿವಾಲಯ ಹೋಗಾ. ಸರಿ, ಹೀಗೆ ಮಾಡ್ತಾ ಇದ್ರೂ ಕೂಡ ಒಂದು ವೇಳೆ ವಿಕಾರಗಳಿಗೆ ವಶೀಭೂತರಾಗಿದ್ದೀರಿ ಅಂತ ಹೇಳಿದರೆ ಬಿರುಗಾಳಿ ಬಾರಿ ಜೋರಾಗಿಯೇ ಬರ್ತಾ ಇರ್ತದೆ. ಪವಿತ್ರತೆಯೇ ಮುಖ್ಯ. ಇವತ್ತು ಈ ಜಗತ್ತು ಪತಿತ ವೈಶ್ಯಾಲಯ ಆಗಿದೆ, ನಾಳೆ ಪಾವನ ಶಿವಾಲಯವಾಗ್ತದೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. जानते हो यह पुराना शरीर है, बाप को याद करते रहेंगे तो कोई भी समय शरीर छूट जाए तो स्वर्ग में चलने लायक बन जाएंगे. ಈಗ ನಿಮಗೆ ಗೊತ್ತಿದೆ ಇದು ನಮ್ಮದು ಹಳೆಯ ಶರೀರ ಅಂತೇಳಿ. ಈಗ ತಂದೆಯನ್ನು ನೆನಪು ಮಾಡ್ತಾ ಯಾವುದೇ ಸಮಯದಲ್ಲಿ ನಾವು ಶರೀರವನ್ನು ಬಿಟ್ಟಿದ್ದೇವೆ ಅಂತ ಹೇಳಿದರೆ ಸ್ವರ್ಗಕ್ಕೆ ಹೋಗಲಿಕ್ಕೆ ಯೋಗ್ಯರಾಗ್ತೀರಿ ಅಂತ ಬಾಬಾ ಹೇಳ್ತಾರೆ. बाप से कुछ ना कुछ ज्ञान तो सुना है ना. ऐसे भी हैं जो यहाँ से भागंती हो गए हैं फिर भी आकर अपना वर्षा ले रहे हैं. ಬಾಬಾ ಹೇಳ್ತಾ ಇದ್ದಾರೆ ಬಾಬನಿಂದ ಅವಶ್ಯವಾಗಿ ಸ್ವಲ್ಪ ಅಂತೂ ಜ್ಞಾನ ಕೇಳಿದ್ದೀರಲ್ವಾ ಅಂತ ಬಾಬಾ ಹೀಗೆ ಹೇಳ್ತಾರೆ. ಹೀಗೂ ಕೆಲವರು ಇದ್ದಾರೆ, ಇಲ್ಲಿಂದ ಅವರು ಓಡಿ ಹೋಗಿದ್ದಾರೆ, ಪುನಃ ಇಲ್ಲಿ ಬಂದು ಬಾಬನಿಂದ ಆಸ್ತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಒಮ್ಮೆ ಓಡಿ ಹೋದ್ರು ಅವರು, ಪುನಃ ಬಾಬನಿಂದ ಬಂದು ಆಸ್ತಿಯನ್ನು ಪಡ್ಕೊಳ್ತಾ ಇದ್ದಾರೆ. यह भी समझाया है अंतमति सो गति होगी. समझो कोई शरीर छोड़ते हैं, संस्कार ज्ञान के ले जाते हैं तो छोटेपन में ही इस तरफ उनकी कींच होगी. ಬಾಬಾ ಹೇಳ್ತಾ ಇದ್ದಾರೆ, ಇದು ಕೂಡ ಬಾಬಾ ಹೇಳಿದ್ದಾರೆ ಅಂತ್ಯದಲ್ಲಿ ಯಾವ ಸ್ಮೃತಿ ಇರ್ತದೆಯೋ ಅದೇ ಭವಿಷ್ಯದಲ್ಲಿ ಕೆಲಸಕ್ಕೆ ಬರ್ತದೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ತಿಳ್ಕೊಳ್ಳಿ, ಯಾರಾದರೂ ಬಾಬನ ಜ್ಞಾನದಲ್ಲಿದ್ದಂಥವರು ಶರೀರ ಬಿಟ್ಟಿದ್ದಾರೆ, ಬಾಬನ ಜ್ಞಾನದಲ್ಲಿದ್ದವರು ಶರೀರ ಬಿಟ್ಟಿದ್ದಾರೆ, ಸಂಸ್ಕಾರ ಜ್ಞಾನದ್ದನ್ನು ಅವ್ರು ತಗೊಂಡು ಹೋಗಿದ್ದಾರೆ ಅಲ್ವಾ. ಹಾಗಿರುವಾಗ ಅವರೇನಾಗಿರ್ತದೆ, ಚಿಕ್ಕದಿರುವಾಗ ಮಗು ಚಿಕ್ಕದಾಗಿರ್ತದೆ ಅಂತ ಹೇಳುವಾಗಲೂ ಕೂಡ ಅವರಿಗೆ ಆಕರ್ಷಣೆ ಈಚೆದೇ ಇರ್ತದೆ, ಅವರಿಗೆ ಜ್ಞಾನದ ಕಡೆಗೆ ಆಕರ್ಷಣೆ ಇರ್ತದೆ. ಎಷ್ಟೋ ಜನ ಚಿಕ್ಕ ಮಕ್ಕಳು ಇದ್ದಾರೆ, ಅವರಿಗೆ ಬಾಬನ ಹಾಡು ಕೇಳುವಾಗ ಅವರಿಗೆ ಭಾರಿ ಖುಷಿ ಆಗ್ತದೆ, ಬಾಬನ ಚಿತ್ರಗಳನ್ನು ನೋಡುವಾಗ ಅವರಿಗೆ ಭಾರಿ ಖುಷಿ ಆಗ್ತದೆ. ಮಗು ಚಿಕ್ಕದು, ಇನ್ನೂ ಮಾತಾಡ್ತಾ ಇಲ್ಲ, ಮಾತಾಡಲಿಕ್ಕೆ ಪ್ರಾರಂಭ ಮಾಡಲಿಲ್ಲ, ಅಷ್ಟು ಚಿಕ್ಕ ಮಗು.
ಅಂಥ ಮಕ್ಕಳಿಗೆ ಕೂಡ ಬಾಬನ ಚಿತ್ರ ನೋಡುವಾಗ, ಬಾಬನ ಹಾಡುಗಳನ್ನು ಕೇಳುವಾಗ ಆ ಮಗುವಿಗೆ ಭಾರಿ ಖುಷಿಯಾಗಿರುತ್ತದೆ. ಯಾಕೆ ಅಂತ ಹೇಳಿದರೆ ಸಂಸ್ಕಾರ, ಹಿಂದಿನ ಜನ್ಮದ ಸಂಸ್ಕಾರ ಇಟ್ಕೊಂಡು ಬಂದಿದೆ. ಭಲ್ ಆರ್ಗನ್ಸ್ ಚೋಟೆ ಹೇ ಬೋಲ್ ನಹೀ ಸಕ್ತೆ ಪರಂತು ಕೀಂಚ್ ಲೇಂಗೆ ಚೋಟೆಪನ್ ಸೆ ಹಿ ಸಂಸ್ಕಾರ ಅಚ್ಚೆ ಹೋಂಗೆ. ಬಾಬಾ ಹೇಳ್ತಾ ಇದ್ರೆ ಶರೀರ ಚಿಕ್ಕದಿರ್ಬೋದು, ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ, ಹಾಗಿದ್ರೂ ಬಾಬನ ಕಡೆಗೆ ಆಕರ್ಷಣೆ ಇರ್ತದೆ. ಚಿಕ್ಕದರಲ್ಲೇ ಸಂಸ್ಕಾರ ಚೆನ್ನಾಗಿರ್ತದೆ ಅವ್ರದ್ದು, ಚಿಕ್ಕ ಮಗುವಾಗಿರುವಾಗಲೇ. ಸುಖದಾಯಿ ಬನೆಂಗೆ ಆತ್ಮ ಕೋ ಹಿ ಬಾಪ್ ಸಿಕ್ಲಾತೆ ಹೇ ನಾ, जैसे बाप मिलिट्री वालों का मिसाल समझाते हैं, संस्कार ले जाते हैं तो लड़ाई में फिर भर्ती हो जाते हैं. ಬಾಬಾ ಹೇಳ್ತಾ ಇದ್ರೆ ಚಿಕ್ಕದರಲ್ಲಿಯೇ ಅವರ ಸಂಸ್ಕಾರ ಚೆನ್ನಾಗಿರ್ತದೆ, ಬೇರೆಯವರಿಗೆ ಸುಖ ಕೊಡುವಂಥದ್ದೇ ಇರ್ತದೆ. ಆತ್ಮಕ್ಕೆ ಇಲ್ಲಿ ಬಾಬಾ ಕಲಿಸ್ತಾ ಇದ್ದಾರೆ ಅಲ್ವಾ. ಹೇಗೆ ಬಾಬಾ ಮಿಲಿಟ್ರಿಯವರ ಉದಾಹರಣೆಯನ್ನು ಯಾವಾಗಲೂ ಹೇಳ್ತಾ ಇರ್ತಾರೆ. ಹೇಗೆ ನೋಡಿ, ಅವರು ಮಿಲಿಟ್ರಿಯವರಾಗಿದ್ದರು, ಮಿಲಿಟ್ರಿಯಲ್ಲಿ ಅವರು ಯುದ್ಧ ಮಾಡಿ ಸತ್ತೋದ್ರು ಅಂತ ಹೇಳಿದರೆ ಸಂಸ್ಕಾರ ತಗೊಂಡೋಗಿರ್ತಾರೆ. ನಂತರ ಹುಟ್ಟಿ ಬಂದ ನಂತರ ಅವರು ಪುನಃ ಮಿಲಿಟ್ರಿಗೆ ಜಾಯಿನ್ ಆಗಲಿಕ್ಕೆ ಇಷ್ಟ ಆಗ್ತದೆ, ಅವರಿಗೆ ಮಿಲಿಟ್ರಿಗೆ ಹೋಗಬೇಕು ಅಂತ ಅವ್ರದ್ದು ಆಸೆ ಇರ್ತದೆ. जैसे शास्त्र पढ़ने वाले संस्कार ले जाते हैं तो छोटेपन में ही शास्त्र कंठ हो जाता है, उनकी महिमा भी निकलती है. ಹೇಗೆ ಬಾಬಾ ಇನ್ನೊಂದು ಉದಾಹರಣೆ ಹೇಳ್ತಾರೆ, ಶಾಸ್ತ್ರ ಓದ್ತಾ ಇರುವಂಥವರ ಸಂಸ್ಕಾರ ಇರ್ತದೆ ಅಂತ ಹೇಳಿದರೆ ಅವರು ಮತ್ತೆ ಸತ್ತು ಹುಟ್ಟಿ ಬಂದ ನಂತರ ಅವರಿಗೆ ಚಿಕ್ಕ ಮಗುವಾಗಿರುವಾಗಲೇ ಶಾಸ್ತ್ರಗಳನ್ನೆಲ್ಲ ಅವರು ಕಂಠಪಾಠ ಮಾಡಿರ್ತಾರೆ. ಈಗ ಎಷ್ಟು ಜನ ಹಾಗಿದ್ದಾರೆ, ಚಿಕ್ಕ ಪ್ರಾಯದಲ್ಲಿ ಶಾಸ್ತ್ರಗಳೆಲ್ಲವೂ ಕೂಡ ಅವರಿಗೆ ಕಂಠಪಾಠ ಗೊತ್ತಿದೆ, ಅವರ ಮಹಿಮೆಗಳು ಕೂಡ ತುಂಬ ನಡೀತದೆ. तो यहाँ से जो जाते हैं तो छोटेपन में महिमा निकलती है, आत्मा ही ज्ञान धारण करती है ना, बाकी रहा हुआ हिसाब किताब चुक्त करना पड़ता है. ಬಾಬಾ ಹೇಳ್ತಾ ಇದ್ರೆ ಹಾಗೆ ಇಲ್ಲಿಂದಲೇ ಯಾರು ಹೋಗಿರ್ತಾರೆ ಅವರು ಚಿಕ್ಕದಿನಿಂದಲೇ ಅವರದ್ದು ಮಹಿಮೆ ಆಗ್ತದೆ ಅಂತ ಬಾಬಾ ಹೇಳ್ತಾರೆ. ಆತ್ಮನೇ ಜ್ಞಾನ ಧಾರಣೆ ಮಾಡ್ತದೆ ಅಲ್ವಾ, ಬಾಕಿ ಉಳಿದಿರುವಂಥದ್ದು ಯಾವುದು ಲೆಕ್ಕಾಚಾರಗಳೇನಿದೆ ಅದನ್ನಂತೂ ಚುಕ್ತ ಮಾಡಬೇಕಾಗಿದೆ. स्वर्ग में तो आएंगे ना, बाप के पास आकर मालेकम सलाम करेंगे, प्रजा तो ढेर बनेंगी, बाप से तो वर्षा लेंगे, पिछाड़ी में कहा है ना अहो प्रभु तेरी ಲೀಲಾ. ಬಾಬಾ ಹೇಳ್ತಾ ಇದ್ದಾರೆ, ಸ್ವರ್ಗದಲ್ಲಿ ಅಂತೂ ಬರ್ತಾರೆ ಅವಶ್ಯವಾಗಿ. ಬಾಬನ ಜ್ಞಾನ ಸ್ವಲ್ಪ ಕೇಳಿದ್ದಾರೆ ಅಂತ ಹೇಳಿದ್ರು ಸ್ವರ್ಗದಲ್ಲಿ ಬರುವ ಅವಕಾಶ ಅಂತೂ ಸಿಗ್ತದೆ. ತಂದೆ ಹತ್ತಿರ ಬಂದು ಎಲ್ಲರೂ ಕೂಡ ಸಲಾಂ ಮಾಡಬೇಕಾಗಿದೆ, ಎಲ್ಲರೂ ಕೂಡ ಸಲಾಂ ಮಾಡಬೇಕಾಗಿದೆ. ಪ್ರಜೆಗಳು ಅನೇಕರಾಗಿ ತಯಾರಾಗ್ತಾರೆ, ತಂದೆಯಿಂದ ಆಸ್ತಿಯನ್ನು ಪಡ್ಕೊಳ್ತಾರೆ. ಅಂತ್ಯದಲ್ಲಿ ಎಲ್ಲರೂ ಹೇಳ್ತಾರೆ, ಹೇ ಪ್ರಭು ನಿನ್ನ ಲೀಲೆ ಅಂತ, ನಿನ್ನ ಲೀಲೆ ನಮಗೆ ಗೊತ್ತೇ ಆಗಲಿಲ್ಲ ಅಂತ ಹೀಗೆ ಹೇಳಿಬಿಡ್ತಾರೆ. ಅಭಿ ತುಮ್ ಸಮಜ್ತೆ ಹೋ अहो बाबा आपकी लीला ड्रामा प्लान अनुसार ऐसी है, बाबा आपका एक्ट सभी मनुष्य मात्र से न्यारा है, जो बाप की अच्छी सर्विस करते हैं उनको फिर इनाम भी बड़ा अच्छा मिलता है, ವಿಜಯ ಮಾಲಾ ಮೇ ಫಿರೋಯೆ ಜಾತೆ ಹೇ. ಬಾಬಾ ಹೇಳ್ತಾರೆ, ಅಂತ್ಯದಲ್ಲಿ ಎಲ್ಲರೂ ಹೇಳ್ತಾರೆ, ಹೇ ಪ್ರಭು ನಿನ್ನ ಲೀಲೆ ನಿನಗೆ ಗೊತ್ತು, ವಿಚಿತ್ರ ಅಂತ ಹೇಳ್ತಾರೆ. ಈಗ ನಾವು ತಿಳ್ಕೊಂಡಿದ್ದೇವೆ, ಓ ಬಾಬಾ ನಿಮ್ಮ ಲೀಲೆ ನಾಟಕದ ಅನುಸಾರ ಹೀಗಿದೆ. ಈಗ ನಾವು ಹೇಳುವ ಮಾತೆ ಬೇರೆ ಇದೆ. ಬಾಬಾ ನಿಮ್ಮ ಪಾತ್ರ ಬೇರೆ ಮನುಷ್ಯರಿಗಿಂತ ಬೇರೆಯೇ ಇದೆ. ತಂದೆಯ ಯಾರು ತುಂಬ ಚೆನ್ನಾಗಿ ಸೇವೆ ಮಾಡ್ತಾರೆ ಅವರಿಗೆ ಬಾಬಾ ಇಲ್ಲಿ ಪ್ರೈಸ್ ಕೂಡ ಕೊಡ್ತಾರೆ. ಬಾಬಾ ಹೇಳ್ತಾ ಇದ್ದಾರೆ, ವಿಜಯಮಾಲೆಯಲ್ಲಿ ಅವರು ಮಣಿಯಾಗಿ ಬಿಡ್ತಾರೆ. ಯಹ್ ಹೈ ರೂಹಾನಿ ಜ್ಞಾನ್ ಜೋ ಬಾಪ್ ರೂಹೋಂ ಕೋ ದೇತೆ ಹೈ, ಮನುಷ್ಯ ತೋ ಸಬ್ ಶರೀರೋಂ ಕೋ ಹಿ ಯಾದ್ ಕರೆಂಗೆ. ಇದು ಆತ್ಮಿಕ ಜ್ಞಾನ ಆಗಿದೆ. ತಂದೆ ಆತ್ಮಕ್ಕೆ ಕೊಡ್ತಾ ಇದ್ದಾರೆ. ಮನುಷ್ಯರು ಎಲ್ಲರೂ ಕೂಡ ಶರೀರವನ್ನೇ ನೆನಪು ಮಾಡ್ತಾರೆ. ಮನುಷ್ಯರೆಲ್ಲರೂ ಕೂಡ ಶರೀರವನ್ನೇ ನೆನಪು ಮಾಡ್ತಾರೆ. ಕಹೆಂಗೆ ಶಿವಾನಂದ್ ಗಂಗೇಶ್ವರ ಆನಂದ್ आदि ये ज्ञान देते, यहाँ तो कहेंगे निराकार ಶುಭಾವ ಜ್ಞಾನ ದೇತೆ ಹೇ. ಬಾಬಾ ಹೇಳ್ತಾ ಇದ್ದಾರೆ, ಮನುಷ್ಯರೆಲ್ಲರೂ ಕೂಡ ಶರೀರವನ್ನು ನೆನಪು ಮಾಡ್ತಾರೆ. ಯಾವುದಾದ್ರೂ ಗುರುಗಳ ಹತ್ರ ಅವರು ಪ್ರವಚನ ಕೇಳಲಿಕ್ಕೆ ಹೋಗ್ತಾರೆ ಅಂತ ಹೇಳಿದ್ರೆ ಅವರ ಶರೀರವನ್ನು ನೆನಪು ಮಾಡ್ತಾರೆ. ಉದಾಹರಣೆಗೆ ಬಾಬಾ ಹೇಳ್ತಾರೆ, ಶಿವಾನಂದ ಗಂಗೇಶ್ವರಾನಂದ ಅಂತ ಹೀಗೆ ಇಂಥವರು ಈ ಜ್ಞಾನ ನಮಗೆ ಹೇಳ್ತಾರೆ ಅಂತ ಅವರು ಹೇಳ್ತಾರೆ. ಇಲ್ಲಿ ನಾವೇನು ಹೇಳ್ತೇವೆ, ನಿರಾಕಾರ ಶಿವಬಾಬಾ ಜ್ಞಾನ ನಮಗೆ ಕೊಡ್ತಾ ಇದ್ದಾರೆ ಹೀಗೆ ನಾವು ಹೇಳ್ತೇವೆ. मैं ऊंच ते ऊंच हूँ, मुझे आत्मा का नाम है शिव, शिव परमात्माय नमः कहते हैं. फिर ब्रह्मा विष्णु शंकर को कहेंगे देवताय नमः. फिर भी रचना है उनसे कोई वर्षा, यह भी रचना है उनसे कोई वर्षा नहीं मिल सकता. ಬಾಬಾ ಹೇಳ್ತಾ ಇದ್ದಾರೆ, ನಾನು ಶ್ರೇಷ್ಠಾತಿ ಶ್ರೇಷ್ಠ ಆಗಿದ್ದೇನೆ.
ನಾನು ಆತ್ಮದ ಹೆಸರು ಶಿವ ಅಂತೇಳಿ ಆಗಿದೆ. ಶಿವಬಾಬರವರ ಅವರ ಹೆಸರು, ಆತ್ಮದ ಹೆಸರು ಶಿವ. ಶಿವ ಪರಮಾತ್ಮಾಯ ನಮಃ ಅಂತ ಹೇಳ್ತಾರೆ. ನಂತರ ಬ್ರಹ್ಮ ವಿಷ್ಣು ಶಂಕರರಿಗೆ ದೇವತಾಯ ನಮಃ ಅಂತ ಹೇಳ್ತಾರೆ. ಅವರು ರಚನೆಯಾಗಿದ್ದಾರೆ, ಅವರಿಂದ ಯಾರಿಗೂ ಯಾವುದೇ ರೀತಿಯ ಆಸ್ತಿ ಸಿಗುವುದಿಲ್ಲ. तुम आपस में भाई भाई हो, भाई को याद करने से वर्षा नहीं मिलेगा. यह भी तुम्हारा भाई है, स्टूडेंट है ना, पढ़ रहे हैं, इनसे वर्षा नहीं मिलेगा. ಬಾಬಾ ಹೇಳ್ತಾ ಇದ್ದಾರೆ, ನೀವು ಪರಸ್ಪರ ಸಹೋದರರಾಗಿದ್ದೀರಿ, ಸಹೋದರನನ್ನು ನೆನಪು ಮಾಡಿದರೆ ಆಸ್ತಿ ಸಿಗುವುದಿಲ್ಲ ಅಂತ ಬಾಬಾ ಹೇಳ್ತಾರೆ. ಇವರು ಕೂಡ ಅಂದರೆ ಬ್ರಹ್ಮ ಕೂಡ ನಿಮ್ಮ ಸಹೋದರ ಆಗಿದ್ದಾರೆ, ವಿದ್ಯಾರ್ಥಿಯಾಗಿದ್ದಾರೆ ಅಲ್ವಾ, ಅವರು ಕೂಡ ಓದ್ತಾ ಇದ್ದಾರೆ, ಅವರಿಂದ ನಿಮಗೇನು ಸಿಗುವುದಿಲ್ಲ ಅಂತ ಬಾಬಾ ಹೇಳ್ತಾರೆ. ಬ್ರಹ್ಮ ತಂದೆಯಿಂದ ನಮಗೆ ಏನು ಸಿಗುವುದಿಲ್ಲ ಅಂತ ಹೇಳ್ತಾರೆ. यह खुद ही वर्षा पा रहे हैं शिव बाबा से. पहले यह सुनते हैं, बाप को कहता हूँ, बाबा हम तो आपका पहला पहला बच्चा हूँ, आपसे हम कल्प कल्प वर्षा लेते हैं. ಬಾಬಾ ಹೇಳ್ತಾ ಇದ್ದಾರೆ, ಈ ಬ್ರಹ್ಮ ಏನು ಮಾಡ್ತಾ ಇದ್ದಾರೆ, ಸ್ವತಃ ಆಸ್ತಿಯನ್ನು ಪಡಿತಾ ಇದ್ದಾರೆ ಶಿವಬಾಬರವರಿಂದ, ಅವರೇ ತಗೊಳ್ತಾ ಇದ್ದಾರೆ ಶಿವಬಾಬರವರಿಂದ. ಮೊದಲು ಇವರು ಕೇಳ್ತಾರೆ ಅಂತ ಶಿವಬಾಬಾ ಹೇಳ್ತಾರೆ. ಮೊದಲು ಯಾರು ಕೇಳ್ತಾರೆ? ಬ್ರಹ್ಮ ತಂದೆ ಹೇಳ್ತಾರೆ. ಈಗ ಬ್ರಹ್ಮ ಬಾಬಾ ಮಾತಾಡ್ತಾರೆ. ಬ್ರಹ್ಮ ಬಾಬಾ ಹೇಳ್ತಾರೆ, ಬಾಬಾ ನಾನು ನಿಮ್ಮ ಮೊಟ್ಟ ಮೊದಲನೆಯ ಮಗ ಆಗಿದ್ದೇನೆ, ನಿಮ್ಮ ಮೊದಲನೆಯ ಮಗ ನಾನು, ನಿಮ್ಮಿಂದ ನಾನು ಕಲ್ಪ ಕಲ್ಪವ ಆಸ್ತಿಯನ್ನು ಪಡ್ಕೊಳ್ತೇನೆ ಅಂತ ಬ್ರಹ್ಮ ತಂದೆ ಹೇಳ್ತಾರೆ. ಕಲ್ಪ ಕಲ್ಪವೂ ಕೂಡ ನಾನು ನಿಮ್ಮ ರಥ ಆಗ್ತೇನೆ. ಬ್ರಹ್ಮ ಬಾಬರವ್ರದ್ದೆಂಥ ಅದೃಷ್ಟ, ಕಲ್ಪ ಕಲ್ಪವೂ ಕೂಡ ಶಿವಬಾಬರವರಿಗೆ ರಥ ಆಗ್ತೇನೆ ನಾನು ಅಂತ ಬ್ರಹ್ಮ ಹೇಳ್ತಾರೆ. शिव का रथ ब्रह्मा, ब्रह्मा द्वारा विष्णुपुरी की स्थापना. तुम ब्राह्मण भी मददगार हो, फिर तुम मालिक बनेंगे. ಶಿವನ ರಥ ಯಾರು? ಬ್ರಹ್ಮ ಆಗಿದ್ದಾರೆ. ಬ್ರಹ್ಮನ ಮುಖಾಂತರ ವಿಷ್ಣುಪುರಿಯ ಸ್ಥಾಪನೆ. ನೀವು ಬ್ರಾಹ್ಮಣರು ಸಹಾಯಕರಾಗಿದ್ದೀರಿ, ನಂತರ ನೀವು ಮಾಲೀಕರಾಗ್ತೀರಿ. अभी तुम जानते हो हम 5000 वर्ष पहले मुवाफिक बाप द्वारा राज्य बागी लेते हैं. जिन्होंने कल्प पहले राज्य भाग्य लिया है वही आएंगे. ಬಾಬಾ ಹೇಳ್ತಾ ಇದ್ದಾರೆ, ಈಗ ನೀವು ಬ್ರಾಹ್ಮಣರು ಸಹಕಾರಿಯಾಗಿದ್ದೀರಿ, ನೀವೇ ವಿಶ್ವಕ್ಕೆ ಮಾಲೀಕರಾಗ್ತೀರಿ. ಈಗ ನಿಮಗೆ ಗೊತ್ತಿದೆ, ನಾವು 5000 ವರ್ಷದ ಹಿಂದಿನ ಹಾಗೆ ತಂದೆಯ ಮುಖಾಂತರ ರಾಜ್ಯ ಭಾಗ್ಯ ಪಡಿತಾ ಇದ್ದೇವೆ. ಯಾರು ಕಲ್ಪದ ಹಿಂದೆ ರಾಜ್ಯ ಭಾಗ್ಯ ಪಡ್ಕೊಂಡಿದ್ದಾರೆ ಅವರೇ ಇಲ್ಲಿಗೆ ಬರ್ತಾರೆ ಅಂತ ಬಾಬಾ ಹೇಳ್ತಾರೆ. हर एक के पुरुषार्थ से पता लग जाता है कौन महाराजा महाराणी बनेंगे, कौन प्रजा बनेंगे. ಪ್ರತಿಯೊಬ್ಬರ ಪುರುಷಾರ್ಥದಿಂದ ಗೊತ್ತಾಗ್ತದೆ ಯಾರು ಮಹಾರಾಜ ಮಹಾರಾಣಿ ಆಗ್ತಾರೆ, ಯಾರು ಪ್ರಜೆಗಳಾಗ್ತಾರೆ ಅಂತ ಗೊತ್ತಾಗ್ತದೆ. पिछाड़ी में तुमको सब साक्षात्कार होगा, सारा पुरुषार्थ पर मदार है, ಕುರ್ಬಾನ್ ಬಿ ಹೋನಾ ಹೋತಾ ಹೈ. ಬಾಬಾ ಹೇಳ್ತಾ ಇದ್ದಾರೆ, ಅಂತ್ಯದಲ್ಲಿ ನಿಮಗೆ ಎಲ್ಲವೂ ಕೂಡ ಸಾಕ್ಷಾತ್ಕಾರ ಆಗಿಬಿಡ್ತದೆ ಅಂತ ಬಾಬಾ ಹೇಳ್ತಾರೆ. ನಾವೇನು ಮಾಡಿದ್ದೇವೆ, ಏನು ಮಾಡಬೇಕಿತ್ತು ಅಂತ ಸಂಪೂರ್ಣ ಪುರುಷಾರ್ಥದ ಮೇಲೆಯೇ ನಿರ್ಧಾರಿತವಾಗಿದೆ. ಬಾಬಾ ಹೇಳ್ತಾ ಇದ್ದಾರೆ, ಇಲ್ಲಿ ನಾವು ಎಲ್ಲವನ್ನೂ ಕೂಡ ಶರಣಾಗತಿಯಾಗಬೇಕಾಗ್ತದೆ, ಎಲ್ಲ ವಿಧಾನದಿಂದ ಸಮರ್ಪಣೆಯಾಗಬೇಕಾಗಿದೆ. ಬಾಪ್ कहते हैं मैं गरीब निवाज हूँ, तुम गरीब ही मुझ पर कुर्बान होते हो. दान हमेशा गरीबों को ही दिया जाता है. समझो कोई कॉलेज बनवाते हैं, वह कोई गरीबों को दान नहीं होता, वह कोई ईश्वर अर्थ नहीं होता है, परंतु दान तो करते हैं ना. कॉलेज खोलते हैं तो उनका फल मिलता है, दूसरे जन्म में अच्छा पढ़ेंगे, यह आशीर्वाद मिलते हैं. बाबा ಹೇಳ್ತಾ ಇದ್ದಾರೆ, ಎಲ್ಲವೂ ಕೂಡ ಪುರುಷಾರ್ಥದ ಮೇಲೆ ನಿಗದಿತ ಆಗಿದೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಬಾಬಾ ಬಡವರ ಬಂಧುವಾಗಿದ್ದೇನೆ ಅಂತ ಹೇಳ್ತಾರೆ. ಶಿವಬಾಬಾ ಬಡವರ ಬಂಧುವಾಗಿದ್ದಾರೆ, ನೀವು ಬಡವರು, ನನಗೆ ನೀವು ಸಮರ್ಪಣೆಯಾಗ್ತೀರಿ ಅಂತ ಬಾಬಾ ಹೇಳ್ತಾರೆ. ನಾವು ಬಡವರಾಗಿದ್ದೇವೆ, ಹಾಗಾಗಿ ನಮ್ಮ ಬಂಧು ಯಾರು? ಶಿವಬಾಬಾ, ಅವರಿಗೀಗ ನಾವು ಸಮರ್ಪಣೆಯಾಗಿದ್ದೇವೆ. ದಾನ ಯಾವತ್ತಿದ್ದರೂ ಕೂಡ ಬಡವರಿಗೆ ಕೊಡಲಾಗ್ತದೆ ಅಂತ ಬಾಬಾ ಹೇಳ್ತಾರೆ. ದಾನ ಯಾರಿಗೆ ಕೊಡೋದು? ಬಡವರಿಗೆ. ಉದಾಹರಣೆಗೆ ತಿಳ್ಕೊಳ್ಳಿ, ಯಾರಾದರೂ ಕಾಲೇಜ್ ಕಟ್ಟಿದ್ದಾರೆ ಅಂತ ತಿಳ್ಕೊಳ್ಳಿ, ಅದು ಬಡವರಿಗೆ ದಾನ ಕೊಟ್ಟಾಗೆ ಆಗಲಿಲ್ಲ, ಹೌದಲ್ಲ? ಬಡವರಿಗೆ ದಾನ ಕೊಟ್ಟಾಗೆ ಆಗಲಿಲ್ಲ. ಬಾಬಾ ಹೇಳ್ತಾ ಇದ್ದಾರೆ, ಅದು ಈಶ್ವರಾರ್ಥ ಅಂತ ಹೇಳಲಿಕ್ಕಾಗೋದಿಲ್ಲ, ಈಶ್ವರಾರ್ಥ ಅಲ್ಲ. ಹಾಗಿದ್ರೂ ದಾನ ಅಂತೂ ಮಾಡಿದ್ರಲ್ಲ, ಕಾಲೇಜ್ ಕಟ್ಟಿದ್ರಲ್ಲ, ಅನೇಕರು ಬಂದು ಅಲ್ಲಿ ಕಲಿತಾರೆ. ಇಲ್ಲ ಅಂತ ಹೇಳಿದ್ರು ತುಂಬ ದೂರ ಹೋಗಬೇಕಿತ್ತು, ಅಥವಾ
ಇಲ್ಲ ಹತ್ತಿರದಲ್ಲಿ ಇಲ್ಲ ಅಂತ ಹೇಳಿದರೆ ಅವರಿಗೆ ಓದಲಿಕ್ಕೂ ಸಾಧ್ಯ ಆಗ್ತಾ ಇರಲಿಲ್ಲ. ಹೀಗೆಲ್ಲ ಬೇರೆ ಬೇರೆ ಕಾರಣಗಳಿಗೆ ಸಹಾಯ ಆಯಿತು ಅವರು ಕಾಲೇಜ್ ಕಟ್ಟಿದ್ದರಿಂದ. ಬಾಬಾ ಹೇಳ್ತಾರೆ ದಾನ ಅಂತೂ ಮಾಡ್ತಾರಲ್ಲ, ಬಾಬಾ ಹೇಳ್ತಾರೆ ಕಾಲೇಜ್ ಕಟ್ಟಿದ್ದಾರೆ, ತೆರೆದಿದ್ದಾರೆ ಅಂತ ಹೇಳಿದರೆ ಅದಕ್ಕೆ ಫಲ ಅವರಿಗೆ ಸಿಗ್ತದೆ. ಏನಾಗ್ತದೆ, ಮುಂದಿನ ಜನ್ಮದಲ್ಲಿ ಅವರು ಭಾರಿ ಚಂದ ಓದ್ತಾರೆ. ಹುಟ್ಟಿ ಬಂದ ನಂತರ ಭಾರಿ ಚಂದ ಅವರಿಗೆ ವಿದ್ಯೆ ಭಾರಿ ಚಂದ ತಲೆಗೆ ಹತ್ತುತ್ತದೆ. ಆಶೀರ್ವಾದ ಸಿಕ್ಕಿತು. ಆ ಶಾಲೆಯಲ್ಲಿ ಯಾರು ಓದಿದರೆ ಅವರದೆಲ್ಲ ಅವರು ಕಟ್ಟಿದ ಶಾಲೆಯಲ್ಲಿ ಓದಿದಂಥವರ ಆಶೀರ್ವಾದ ಇವರಿಗೆ ಸಿಕ್ಕಿತು. भारत में ही सबसे जास्ती दान पुण्य होता है. इस समय तो बहुत दान होता है. तुम बाप को दान करते हो, बाप तुमको दान करते हैं. ಬಾಬಾ ಹೇಳ್ತಾ ಇದ್ದಾರೆ ಭಾರತದಲ್ಲಿಯೇ ಎಲ್ಲಕ್ಕಿಂತ ಜಾಸ್ತಿ ದಾನ ಪುಣ್ಯ ಇತ್ಯಾದಿಗಳು ನಡೀತದೆ ಅಂತ ಬಾಬಾ ಹೇಳ್ತಾರೆ. ಈ ಸಮಯ ತುಂಬ ದಾನ ಮಾಡ್ತಾರೆ. ಬಾಬಾ ಹೇಳ್ತಾ ಇದ್ದಾರೆ ನೀವು ಇಲ್ಲಿ ತಂದೆಗೆ ದಾನ ಕೊಡ್ತಾ ಇದ್ದೀರಿ ಅಂತ ಬಾಬಾ ಹೇಳ್ತಾರೆ. ಈಗ ನಾವು ಯಾರಿಗೆ ದಾನ ಕೊಡ್ತಾ ಇದ್ದೇವೆ? ನಾವಿಲ್ಲಿ ಶಿವಬಾಬರವರಿಗೆ ದಾನ ಕೊಡ್ತಾ ಇದ್ದೇವೆ. ಬಾಬಾ ನಮಗೆ ಇಲ್ಲಿ ದಾನವನ್ನು ಮಾಡ್ತಾರೆ, ಬಾಬಾ ಕೂಡ ನಮಗೆ ಇಲ್ಲಿ ದಾನ ಕೊಡ್ತಾ ಇದ್ದಾರೆ. तुमसे ककपन ले तुमको विश्व की बादशाही देते हैं. इस समय तुम तन मन धन सब बाप को दान देते हो. ಇಲ್ಲಿ ನಾವು ಶಿವಬಾಬರವರಿಗೆ ಏನು ದಾನ ಕೊಡ್ತಾ ಇದ್ದೇವೆ? ನಿಮ್ಮ ಹತ್ರ ಏನು ಹಳೆಯದಿದೆ ಅಲ್ವಾ, ಮೈಲಿಗೆಯಾಗಿರುವಂಥದ್ದನ್ನು ನೀವು ನನಗೆ ಕೊಡ್ತೀರಿ, ನಾನು ನಿಮಗೆ ವಿಶ್ವದ ರಾಜ್ಯ ಭಾಗ್ಯ ಕೊಡ್ತೇನೆ ಅಂತ ಬಾಬಾ ಹೇಳ್ತಾರೆ. ಮೈಲಿಗೆ ಆಗಿ ಹೋಗಿದೆ, ಅದನ್ನು ನಾವು ಬಾಬನಿಗೆ ಕೊಡ್ತೇವೆ, ಬಾಬಾ ನಮಗೆ ವಿಶ್ವದ ರಾಜ್ಯ ಭಾಗ್ಯ ಕೊಡ್ತಾರೆ. ಈ ಸಮಯ ನೀವು ತನು ಮನ ಧನ ಎಲ್ಲವನ್ನು ಕೂಡ ಬಾಬನಿಗೆ ನೀವು ದಾನವಾಗಿ ಕೊಡ್ತಾ ಇದ್ದೀರಿ. वे लोग तो मरते हैं तो विल करके जाते हैं, फलाने आश्रम को देना या यह आर्य समाज ले लेवे. वास्तव में दान गरीबों को देना होता है जो भूखे होते हैं. ಬಾಬಾ ಹೇಳ್ತಾರೆ ಅಲ್ಲಿ ಮನುಷ್ಯರೇನು ಮಾಡ್ತಾರೆ, ಸಾಯ್ತಾರೆ ಅಂತ ಹೇಳಿದರೆ ಸಾಯಲಿಕ್ಕಿಂತ ಮುಂಚೆ ವಿಲ್ ಬರೆದಿಟ್ಟು ಹೋಗ್ತಾರೆ, ವಿಲ್ ಬರೀತಾರೆ, ಇಂಥ ಆಶ್ರಮಗಳಿಗೆ ಕೊಡಿ ಅಥವಾ ಆರ್ಯ ಸಮಾಜದವರಿಗೆ ಕೊಡಿ ಅಂತ ಅವರಿಗೆ ಬರೆದಿಡ್ತಾರೆ. ವಾಸ್ತವಿಕವಾಗಿ ದಾನ ಬಡವರಿಗೆ ಕೊಡಬೇಕಾಗಿದೆ ಅಂತ ಬಾಬಾ ಹೇಳ್ತಾರೆ. ಯಾಕೆ ಅಂತ ಹೇಳಿದರೆ ಅವರು ಹಸಿವಿನಿಂದ ಇರ್ತಾರೆ, ಅವರಿಗೆ ತಿನ್ನಲಿಕ್ಕೂ ಸರಿ ಇರುವುದಿಲ್ಲ. ಅಭಿ ಭಾರತ್ ಗರೀಬ್ ಏನ, ಸ್ವರ್ಗ ಮೇ ಭಾರತ್ ಕಿತನಾ ಸಾಹುಕಾರ ಹೋತಾ ಹೈ. ಬಾಬಾ ಹೇಳ್ತಾ ಇದ್ದಾರೆ ಈಗ ಭಾರತ ಬಡತನದಲ್ಲಿದೆ, ಸ್ವರ್ಗದಲ್ಲಿ ಭಾರತ ಎಷ್ಟು ಸಾಹುಕಾರ ಆಗಿರ್ತದೆ ನೋಡಿ. तुम जानते हो वहाँ जितना अनाज धन आदि तुम्हारे पास होता है उतना और कोई के पास नहीं रहता. ಬಾಬಾ ಹೇಳ್ತಾರೆ ಭಾರತ ಎಷ್ಟು ಶ್ರೀಮಂತಿಕೆಯಲ್ಲಿ ಇರ್ತದೆ ಅಂತ ಹೇಳಿದರೆ ಅಲ್ಲಿ ನಿಮ್ಮ ಹತ್ತಿರ ಇರುವಷ್ಟು ದವಸ ಧಾನ್ಯಗಳು ಸಂಪತ್ತು ಬೇರೆ ಯಾರ ಹತ್ರ ಕೂಡ ಬೇರೆ ಯಾವ ಸಮಯದಲ್ಲಿ ಕೂಡ ಇರುವುದಿಲ್ಲ ಅಂತ ಬಾಬಾ ಹೇಳ್ತಾರೆ. ಬೇರೆ ಯಾವ ಸಮಯದಲ್ಲಿಯೂ ಯಾರ ಹತ್ರ ಅಂತ ಹೇಳ್ಬೋದಾಗಿದೆ, ಹಾಗೆ ಇರ್ತದೆ. वहाँ तो कुछ भी पैसा नहीं लगेगा. मुट्ठी चावल दान करते हैं तो रिटर्न में 21 जन्मों के लिए महल मिल जाता है. ಬಾಬಾ ಹೇಳ್ತಾ ಇದ್ದಾರೆ ಅಲ್ಲಿ ಯಾವುದು ಕೂಡ ಹಣ ಕೊಟ್ಟು ಪರ್ಚೇಸ್ ಮಾಡಬೇಕು ಅಂತ ಹೇಳುವಂಥದ್ದಿಲ್ಲ. ಇಲ್ಲಿ ಹಣ ಕೊಟ್ಟು ಪರ್ಚೇಸ್ ಮಾಡಬೇಕಾಗಿದೆ, ಯಾಕೆ ಕಡಿಮೆ ಉಂಟಲ್ಲ, ಹಾಗಾಗಿ ಕಷ್ಟ ಉಂಟಲ್ಲ, ಹಾಗಾಗಿ ಹಣ ಕೊಟ್ಟು ಪರ್ಚೇಸ್ ಮಾಡಬೇಕಾಗಿದೆ. ಬಾಬಾ ಹೇಳ್ತಾ ಇದ್ದಾರೆ ಒಂದು ಮುಷ್ಟಿ ಅಕ್ಕಿ ದಾನ ಕೊಟ್ಟು ನೀವು ರಿಟರ್ನ್ ಭವಿಷ್ಯ 21 ಜನ್ಮಗಳಿಗೋಸ್ಕರವಾಗಿ ನಿಮಗೆ ಮಹಲ್ ಸಿಗ್ತದೆ ಅಂತ ಬಾಬಾ. ನಾವು ಕೊಡೋದು ಒಂದು ಮುಷ್ಟಿ. जागिर भी मिलेगी. अभी तत्व भी तमो प्रधान होने कारण दुख देते हैं, वहाँ तत्व सतो प्रधान होते हैं. तुम जानते हो सत्युग में कौन कौन आएंगे. ಬಾಬಾ ಹೇಳ್ತಾ ಇದ್ದಾರೆ ಅಲ್ಲಿ ನಿಮಗೆ ಮಹಲ್ ಸಿಗ್ತದೆ, ಬಾಕಿದೆಲ್ಲವೂ ಕೂಡ ನಿಮಗೆ ಸಿಗ್ತದೆ, ಪದವಿಯೂ ಸಿಗ್ತದೆ. ಈಗ ತತ್ವ ಕೂಡ ತಮೋ ಪ್ರಧಾನ ಆಗಿರುವ ಕಾರಣದಿಂದ ದುಃಖ ಕೊಡ್ತದೆ. ಪಂಚತತ್ವಗಳೆಲ್ಲವೂ ಕೂಡ ನಿಮಗೆ ದುಃಖ ಕೊಡ್ತದೆ. ಅಲ್ಲಿ ತತ್ವಗಳು ಸತೋ ಪ್ರಧಾನ ಆಗಿರ್ತದೆ ಅಂತ ಬಾಬಾ ಹೇಳ್ತಾರೆ. ನಿಮಗೆ ಗೊತ್ತಿದೆ ಸತ್ಯುಗದಲ್ಲಿ ಯಾರು ಬರ್ತಾರೆ, ನಂತರ ದ್ವಾಪರ ಯುಗದಲ್ಲಿ ಯಾರ್ಯಾರು ಬರ್ತಾರೆ ಅಂತ ನಿಮಗೆ ಗೊತ್ತಿದೆ ಅಂತ ಬಾಬಾ ಹೇಳ್ತಾರೆ. कलयुग के अंत में छोटी छोटी टालियाँ मठ पंथ आदि निकलते रहते हैं ना. अभी तुम्हारी बुद्धि में झाड़ ड्रामा आदि की नॉलेज है. ಬಾಬಾ ಹೇಳ್ತಾರೆ ಕಲಿಯುಗದ ಅಂತ್ಯದಲ್ಲಿ ನೋಡಿ ಚಿಕ್ಕ ಚಿಕ್ಕ ಗೆಲ್ಲುಗಳಾಗಿ, ಯಾವುದು ಚಿಕ್ಕ ಚಿಕ್ಕ ಗೆಲ್ಲುಗಳು, ಮಠ ಪಂಥ ಇತ್ಯಾದಿಗಳು ಬರ್ತಾ ಇರ್ತದೆ. ಮಠ ಪಂಥ ಒಬ್ಬೊಬ್ಬರದ್ದು ಬೇರೆ ಬೇರೆ ಪಂಗಡ, ಅವರದ್ದೇ ಬೇರೆ, ಹಾಗೆ ಇದೆಲ್ಲ ಚಿಕ್ಕ ಚಿಕ್ಕ ಗೆಲ್ಲುಗಳು, ಅದರಲ್ಲಿ ಎಲೆಗಳು. ಈಗ ನಿಮ್ಮ ಬುದ್ಧಿಯಲ್ಲಿ ಸೃಷ್ಟಿ ಕಲ್ಪವೃಕ್ಷ ನಾಟಕದ ಸಂಪೂರ್ಣ ಜ್ಞಾನ ಇದೆ ಅಂತ ಬಾಬಾ ಹೇಳ್ತಾರೆ. बाप के पार्ट को भी जानते हो. महाभारत लड़ाई में दिखाते हैं 5 पांडव बचे. ತಂದೆಯ ಪಾತ್ರವನ್ನು ಕೂಡ ಈಗ ನೀವು ತಿಳ್ಕೊಂಡಿದ್ದೀರಿ.
ಮಹಾಭಾರತ ಯುದ್ಧದಲ್ಲಿ ತೋರಿಸ್ತಾರೆ 5 ಪಾಂಡವರು ಉಳಿದ್ರು ಅಂತ, ಬಾಕಿದವರೆಲ್ಲರೂ ಸತ್ತೋಗಿದ್ದಾರೆ, 5 ಮಾತ್ರ ಉಳಿದ್ರು ಅಂತ. अच्छा फिर क्या हुआ, जरूर जो राजयोग सीखे वही जाकर राज्य करेंगे ना, अभी तुम भी कुछ जानते तो अभी तुम भी आगे तुम भी कुछ नहीं जानते थोड़े ही थे. ಬಾಬಾ ಹೇಳ್ತಾ ಇದ್ರೆ 5 ಜನ ಪಾಂಡವರು ಉಳಿದ್ರು ಅಂತ ಹೇಳ್ತಾರೆ. ಸರಿ, ನಂತರ ಏನಾಯ್ತು? ಯಾರು ರಾಜಯೋಗವನ್ನು ಕಲ್ತರು ಅವರೇ ಹೋಗಿ ರಾಜ್ಯ ಮಾಡ್ತಾರೆ ಅಲ್ವಾ ಅಂತ ಬಾಬಾ ಹೇಳ್ತಾರೆ. ರಾಜಯೋಗವನ್ನು ಕಲ್ತವರೇ ಹೋಗಿ ರಾಜ್ಯವನ್ನು ಮಾಡ್ತಾರೆ. ಮೊದಲು ನಿಮಗೆ ಕೂಡ ಏನು ಗೊತ್ತಿರಲಿಲ್ಲ ಅಂತ ಬಾಬಾ ಹೇಳ್ತಾರೆ. ಬಾಬಾ ಹೇಳಿದ ಮೇಲೆ ಈಗ ನಮಗೆ ವಿಷಯಗಳೆಲ್ಲ ಗೊತ್ತಾಯಿತು, ಇಲ್ಲದ್ರೆ ನಮಗೂ ಗೊತ್ತಿರಲಿಲ್ಲ. बाबा भी गीता आदि पढ़ते थे, नारायण की भक्ति करते थे, गीता के साथ भी बहुत प्यार था, ट्रेन में जाते थे तो भी गीता पढ़ते थे. अब देखते हैं कुछ भी समझा नहीं, डिब्बी में टिकरी. बाबा ಹೇಳ್ತಾ ಇದ್ದಾರೆ, ಈ ಬ್ರಹ್ಮ ಯಾರಿದ್ದಾರೆ ಅವರು ಕೂಡ ಮೊದಲು ಗೀತೆಯನ್ನು ಓದ್ತಾ ಇದ್ರು, ಭಗವದ್ಗೀತೆಯನ್ನು ಬ್ರಹ್ಮ ಕೂಡ ಓದ್ತಾ ಇದ್ರು, ನಾರಾಯಣನ ಭಕ್ತಿಯನ್ನು ಮಾಡ್ತಾ ಇದ್ರು. ಗೀತೆಯೊಂದಿಗೆ ಅವರಿಗೆ ತುಂಬ ಪ್ರೀತಿ ಇತ್ತು, ಭಗವದ್ಗೀತೆ ಮೇಲೆ ಅವರಿಗೆ ಬಾಬನಿಗೆ ತುಂಬ ಪ್ರೀತಿ ಇತ್ತು. ಅವರು ಟ್ರೈನ್ನಲ್ಲಿ ಜರ್ನಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು ಕೂಡ ಗೀತೆಯನ್ನು ಓದ್ತಾ ಇರ್ತಿದ್ರು. ಮೊದಲು ಈಗ ನೋಡುವಾಗ ಅವ್ರಿಗೆ ಗೊತ್ತಾಗ್ತಾ ಇದೆ, ಏನು ಗೊತ್ತಾ ಇರಲಿಲ್ಲ ಅವರಿಗೆ, ಏನು ಗೊತ್ತಾಗ್ತಾ ಇರಲಿಲ್ಲ. ಈಗ ಬಾಬಾ ಹೇಳ್ತಾ ಇದ್ರೆ ಡಬ್ಬಿಯೊಳಗಿರುವ ಒಂದು ಕಲ್ಲಿನಾಗೆ ಅಂತ ಡನಡಣ ಅಂತ ಸೌಂಡ್ ಮಾಡ್ತಾ ಇದೆ ಅಷ್ಟೇ, ಬಾಕಿ ಏನಿಲ್ಲ. ಆ ರೀತಿಯಾಗಿತ್ತು. भक्ति मार्ग में जो कुछ करते आए परंतु उद्धार तो हुआ नहीं. दुनिया में तो कितना झगड़ा है, यहाँ भी तो सब पवित्र बन ना सके, इसलिए झगड़ा पड़ता है ना. ಬಾಬಾ ಹೇಳ್ತಾ ಇದ್ದಾರೆ, ಭಕ್ತಿ ಮಾರ್ಗದಲ್ಲಿ ಏನೇ ಮಾಡ್ತಾ ಬಂದಿದ್ದಾರೆ ಅಂತ ಹೇಳಿದ್ರು ಕೂಡ ಉದ್ಧಾರ ಏನಾಗಲಿಲ್ಲ ಅಂತ ಬಾಬಾ ಹೇಳ್ತಾರೆ. ಜಗತ್ತಿನಲ್ಲಿ ನೋಡಿ ಎಷ್ಟು ಜಗಳ ಇದೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಜಗತ್ತಿನಲ್ಲಿ ಎಷ್ಟು ಜಗಳ ಇದೆ. ಇಲ್ಲಿ ಅಂತೂ ನೋಡಿ ಎಲ್ಲರೂ ಪವಿತ್ರರಾಗಿರಬೇಕು ಅಂತ ಹೇಳಿದರೆ ಸಾಧ್ಯ ಇಲ್ಲ, ಹಾಗಾಗಿ ಜಗಳ ಆಗ್ತಾನೆ ಇರ್ತದೆ ಅಂತ ಬಾಬಾ ಹೇಳ್ತಾರೆ. बाप शरण लेते भी हैं फिर कहते हैं बीमारी उतलेगी जरूर, बच्चे आदि याद पड़ेंगे इसमें नष्टो ಮೋಹ ಹೋನಾ ಪಡೆ. ತಂದೆಗೆ ಶರಣಾಗತಿ ಆಗಿದ್ದೇವೆ ಅಂತ ಹೇಳಿದರೂ ಕೂಡ ಕಾಯಿಲೆ ಇತ್ಯಾದಿಗಳು ಅವಶ್ಯವಾಗಿ ಬರ್ತದೆ, ಮಕ್ಕಳ ನೆನಪು ಕೂಡ ಬರ್ತದೆ. ಇದರಲ್ಲಿ ನೀವು ಮೋಹವನ್ನು ಬಿಡಬೇಕಾಗಿದೆ ಅಂತ ಬಾಬಾ ಹೇಳ್ತಾರೆ. ಬಾಬನಿಗೆ ಮಕ್ಕಳಾಗಿದ್ದೇವೆ ಅಂತ ಹೇಳಿದಾಗ ಬಾಕಿ ನಮ್ಮ ಮಕ್ಕಳು ಯಾರಿದ್ದಾರೆ ಅವರ ಮೇಲೆ ನಾವು ಮೋಹವನ್ನು ಬಿಡಬೇಕಾಗಿದೆ. ಸಮझना है हम मर गए, बाप के बन गए, इस दुनिया से मरे, फिर शरीर का बांध नहीं रहता. ಹೇಗೆ ತಿಳ್ಕೊಳ್ಬೇಕು? ನಾವು ಸತ್ತೋಗಿದ್ದೇವೆ ಅಂತ. ಸತ್ತೋದ್ರೆ ಮತ್ತೆ ನಮಗೆ ಯಾರು ಇಲ್ಲಲ್ಲ, ಮಕ್ಕಳು ಇಲ್ಲ, ಯಾರೂ ಇಲ್ಲ. ತಂದೆಗೆ ಮಕ್ಕಳಾಗಿದ್ದೀರಿ ಅಂತ ಹೇಳಿದರೆ ನೀವು ಈ ಜಗತ್ತಿನಿಂದ ಸತ್ರಿ ಅಂತ ಅರ್ಥ. ನಂತರ ಶರೀರದ ಅಭಿಮಾನ ಇರುವುದಿಲ್ಲ ಅಂತ ಬಾಬಾ ಹೇಳ್ತಾರೆ, ದೇಹದ ಸ್ಮೃತಿ ಇರುವುದಿಲ್ಲ. बाप कहते हैं देह सहित जो भी संबंध है उनको भूल जाना है. इस दुनिया में जो कुछ देखते हो वो जैसे कुछ भी है नहीं. ಬಾಬಾ ಹೇಳ್ತಾ ಇದ್ದಾರೆ, ದೇಹ ಸಹಿತ ಏನೆಲ್ಲ ಸಂಬಂಧ ಇದೆಯೋ ಅದನ್ನು ಮರಿಬೇಕು ಅಂತ ಬಾಬಾ ಹೇಳ್ತಾರೆ. ಈ ಜಗತ್ತಿನಲ್ಲಿ ನೀವು ಏನೆಲ್ಲ ನೋಡ್ತಾ ಇದ್ದೀರೋ ಅದು ಯಾವುದು ಇಲ್ಲ ಅಂತ ತಿಳ್ಕೊಳ್ಳಿ ಅಂತ ಬಾಬಾ ಹೇಳ್ತಾರೆ. ಕಣ್ಣಿಗೆ ಕಾಣುವಂಥದ್ದು ಯಾವುದು ಇಲ್ಲ ಅಂತ ತಿಳ್ಕೊಳ್ಳಿ. यह पुराना शरीर भी छोड़ना है, हमको जाना है घर, घर जाकर फिर आकर नया सुंदर शरीर लेंगे. ಈ ಹಳೆಯ ಶರೀರವನ್ನೀಗ ನಾವು ಬಿಡಬೇಕು, ನಾವೀಗ ವಾಪಸ್ ಮನೆಗೆ ಹೋಗಬೇಕಾಗಿದೆ. ಮನೆಗೆ ಹೋದ ನಂತರ ನಾವು ಹೊಸ ಸುಂದರ ಶರೀರ ತಗೊಳ್ತೇವೆ, ಮತ್ತು ಪುನಃ ಬಂದು ಸುಂದರ ಶರೀರ ತಗೊಳ್ತೇವೆ. ಹೀಗಿರಬೇಕು ಅಂತ ಬಾಬಾ ಹೇಳ್ತಾರೆ. ಅಭಿ ಶ್ಯಾಮ್ ಹೇ ಫಿರ್ ಸುಂದರ್ ಬನೆಂಗೆ, ಭಾರತ್ ಅಭಿ ಶ್ಯಾಮ್ ಹೇ ಫಿರ್ ಸುಂದರ್ ಬನೇಗ. ಈಗ ನಾವು ಶ್ಯಾಮ್ ಆಗಿದ್ದೇವೆ, ನಂತರ ಸುಂದರ ಆಗ್ತೇವೆ. ಭಾರತ ಈಗ ಶ್ಯಾಮ್ ಆಗಿದೆ, ನಂತರ ಸುಂದರ ಆಗ್ತದೆ. ಅಭಿ ಭಾರತ ಏ ಕಾಂಟೋं का जंगल, सब एक दो को काटते रहते हैं, कोई बात पर बिगड़ पड़ते हैं तो गाली देते हैं, लड़ पड़ते हैं. ಬಾಬಾ ಹೇಳ್ತಾ ಇದ್ದಾರೆ, ಈಗ ಭಾರತ ಮುಳ್ಳಿನ ಕಾಡಾಗಿದೆ. ಒಬ್ಬರು ಇನ್ನೊಬ್ಬರಿಗೆ ಮುಳ್ಳನ್ನು ಚುಚ್ಚುತ್ತಾನೇ ಇರ್ತಾರೆ. ಏನಾದರೂ ವಿಷಯಗಳು ಸರಿ ಬರಲಿಲ್ಲ ಅಂತ ಹೇಳಿದರೆ ಜಗಳ ಆಗಿಬಿಡ್ತದೆ, ಜಗಳ ಮಾಡ್ತಾ ಇರ್ತಾರೆ, ಕೊಲ್ಲಿಗೂ ಕೊಲ್ತಾರೆ. तुम बच्चों को घर में भी बहुत मीठा बनना है, नहीं तो मनुष्य कहेंगे इसने तो 5 विकार दान दिए हैं, फिर क्यों क्रोध क्यों करते, शायद क्रोध दान दिया नहीं दिया है. ಬಾಬಾ ಹೇಳ್ತಾ ಇದ್ದಾರೆ, ನೀವು ನಿಮ್ಮ ಮನೆಯಲ್ಲಿ ಕೂಡ ತುಂಬ ಮಧುರವಾಗಿರಬೇಕು ಅಂತ ಬಾಬಾ ಹೇಳ್ತಾರೆ. ಇಲ್ಲಿ ನಮಗೆ ಸಮಸ್ಯೆ ಬಂದುಬಿಡುತ್ತದೆ. ನಾವು ಹೊರಗೆ ಸರಿ ಇರ್ತೇವೆ, ಬಾಬನ ಮಕ್ಕಳೊಟ್ಟಿಗೆ ಸರಿ ಇರ್ತೇವೆ, ಮನೆಯಲ್ಲಿ ಸರಿ ಇರುವುದಿಲ್ಲ, ಹೀಗೆ ಆಗಿಬಿಡ್ತದೆ. ಆದರೆ ಹೀಗೆ ಆಗಬಾರ್ದು. ಬಾಬಾ ಹೇಳ್ತಾರೆ,
ಅಲ್ಲಿ ನೀವು ತುಂಬ ಮಧುರವಾಗಿರ್ಬೇಕು. ಇಲ್ಲ ಅಂತ ಹೇಳಿದರೆ ಜನ ಹೇಳ್ತಾರೆ ಇವರು 5 ವಿಕಾರಗಳ ದಾನ ಕೊಟ್ಟಿದ್ದೇನೆ ಅಂತ ಹೇಳಿದ್ದಾರೆ, ಮತ್ತೆ ಯಾಕೆ ಕೋಪ ಮಾಡಿಕೊಳ್ತಾರೆ, ಸಿಟ್ಟು ಬರ್ತದೆ, ಹೀಗೆ ಆಗಿಬಿಡ್ತದೆ. ಬಹುಶಃ ಕೋಪವನ್ನು ದಾನ ಕೊಡಲಿಲ್ಲ ಅಂತ ಕಾಣ್ತದೆ, ಹೀಗೆ ಆಗಿಬಿಡ್ತದೆ. बाप कहते हैं बच्चे झोली में 5 विकार दान में दे दो तो तुम्हारा ग्रहण छूट जाए, चंद्रमा को ग्रहण लगता है ना, तुम भी अब संपूर्ण बनते हो, तो बाप कहते हैं ये विकार दान में दे दो. ಬಾಬಾ ಮಕ್ಕಳಿಗೆ ಹೇಳ್ತಾರೆ, ಮಕ್ಕಳೇ ಈ ನನ್ನ ಜೋಳಿಗೆ ಒಳಗೆ ನೀವು 5 ವಿಕಾರಗಳ ದಾನ ಕೊಟ್ಟು ಬಿಡಿ ಅಂತ ಹೇಳ್ತಾರೆ. ನಿಮ್ಮ ಗ್ರಹಣ ಬಿಟ್ಟು ಹೋಗ್ತದೆ, ಚಂದ್ರನಿಗೆ ಗ್ರಹಣ ಹಿಡಿತದೆ ಅಲ್ವಾ, ನೀವು ಕೂಡ ಈಗ ಸಂಪೂರ್ಣರಾಗ್ತಾ ಇದ್ದೀರಿ ಅಂತ ಹೇಳುವಾಗ ಬಾಬಾ ಹೇಳ್ತಾ ಇದ್ದಾರೆ ಈ ವಿಕಾರಗಳ ದಾನವನ್ನು ಕೊಟ್ಟು ಬಿಡಿ ಅಂತ ಹೇಳ್ತಾರೆ. ನಿಮಗೆ ಸ್ವರ್ಗದಲ್ಲಿ ರಾಜ್ಯ ಸಿಗ್ತದೆ. ಆತ್ಮ ಕೋ ಬಾಪ್ ಸೆ ವರ್ಷ ಮಿಲ್ತಾ ಹೈ, ಆತ್ಮ ಕತಿ ಇಸ್ ಪುರಾನಿ ದುನಿಯಾ ಮೇ ಬಾಕಿ ಥೋಡಾ ಟೈಮ್ ಹೈ. ಆತ್ಮಕ್ಕೆ ಇಲ್ಲಿ ತಂದೆಯಿಂದ ಆಸ್ತಿ ಸಿಗ್ತದೆ. ಆತ್ಮ ಹೇಳ್ತದೆ ಈ ಹಳೆಯ ಜಗತ್ತಿನಲ್ಲಿ ಇನ್ನು ಸ್ವಲ್ಪ ಸಮಯ ಮಾತ್ರ ನಾವಿದ್ದೇವೆ ಅಂತ ಹೀಗೆ ಹೇಳ್ತದೆ. काम उतार देना है, ख्यालात कोई भी उतार देने चाहिए. बाबा जानते हैं अनेक प्रकार के ख्यालात आएंगे, धंधे के ख्यालात आएंगे. भक्ति मार्ग में भक्ति करते समय ग्राहक धंधादौरी याद पड़ता है तो फिर अपने को चुटकी से काटते हैं. हम नारायण की याद में बैठा हूँ, फिर यह बातें क्यों याद आई. तो यहाँ भी ऐसा होता है. ಬಾಬಾ ಹೇಳ್ತಾ ಇದ್ದಾರೆ ಈಗ ಆತ್ಮಕ್ಕೆ ತಂದೆಯಿಂದ ಆಸ್ತಿ ಸಿಗ್ತದೆ, ಇನ್ನೀಗ ಸ್ವಲ್ಪ ಸಮಯ ಇರೋದು. ಹಾಗಾಗಿ ಈಗ ನಮ್ಮ ಕೆಲಸ ಎಲ್ಲ ಇಲ್ಲಿ ಮುಗಿಸ್ಕೊಳ್ಬೇಕಾಗಿದೆ. ನಮಗೆ ಇಲ್ಲಿ ಕೆಲಸ ಏನುಂಟು ಈಗ ಅದನ್ನು ಮುಗಿಸಿಕೊಳ್ಬೇಕಾಗಿದೆ. ಬಾಬಾ ಹೇಳ್ತಾರೆ ಚಿಂತನೆಗಳೆಲ್ಲವನ್ನು ಕೂಡ ಬಿಟ್ಟು ಬಿಡಬೇಕು, ಬಾಕಿ ಚಿಂತನೆಗಳೆಲ್ಲವೂ ಕೂಡ. ಬಾಬಾ ಹೇಳ್ತಾ ಇದ್ರೆ ಅನೇಕ ಪ್ರಕಾರದ ವಿಚಾರಗಳು ಮನಸ್ಸಲ್ಲಿ ಬರ್ತಾ ಇರ್ತದೆ, ಉದ್ಯೋಗವೂ ಕೂಡ ನೆನಪಿಗೆ ಬರ್ತಾ ಇರ್ತದೆ. ಭಕ್ತಿ ಮಾರ್ಗದಲ್ಲಿ ಭಕ್ತಿ ಮಾಡ್ತಾ ಇರುವ ಸಂದರ್ಭದಲ್ಲಿ ಗ್ರಾಹಕರು, ಉದ್ಯೋಗ ವ್ಯವಹಾರಗಳು ನೆನಪು ಬರ್ತಾ ಇರ್ತದೆ. ಅದಕ್ಕೆ ಬ್ರಹ್ಮನಿಗೂ ಹೀಗೆ ಆಗ್ತಾ ಇದ್ದಾಗ ಬ್ರಹ್ಮ ತಂದೆ ಏನು ಮಾಡ್ತಾ ಇದ್ರು, ತನಗೆ ತಾನೇ ಅವರು ಚಿವುಟಿಕೊಳ್ತಾ ಇದ್ರು. ಯಾಕೆ ಅಂತ ಹೇಳಿದರೆ ನಾನು ನಾರಾಯಣನ ನೆನಪು ಮಾಡಲಿಕ್ಕೆ ಕೂತಿದ್ದೇನೆ, ಈ ಎಲ್ಲ ನೆನಪು ಯಾಕೆ ಬರ್ತಾ ಉಂಟು ಅಂತ ತನಗೆ ತಾನೇ ಚಿವುಟಿಕೊಳ್ತಾ ಇದ್ರು. ಇಲ್ಲಿ ಕೂಡ ಹಾಗೆ ಆಗ್ತದೆ ಅಂತ ಬಾಬಾ ಹೇಳ್ತಾರೆ. जब इस रूहानी सर्विस में अच्छी रीति लग जाते हैं तो फिर समझाया जाता है अच्छा छोड़ो धंधादौरी को. ಹಾಗೆ ಇಲ್ಲಿ ಕೂಡ ಯಾವಾಗ ಆತ್ಮಿಕ ಸೇವೆಯಲ್ಲಿ ತಮ್ಮನ್ನು ಸಂಪೂರ್ಣ ತೊಡಗಿಕೊಳ್ತಾರೆ ನಂತರ ಅವರಿಗೆ ಹೇಳಲಾಗ್ತದೆ ಈಗ ಬಿಟ್ಟುಬಿಡಿ, ನಿಮ್ಮ ಉದ್ಯೋಗ ಎಲ್ಲ ಬಿಟ್ಟುಬಿಡಿ, ಈ ಸೇವೆಯಲ್ಲಿ ಸಂಪೂರ್ಣ ತೊಡಗಿ ಅಂತ ಹೀಗೆ ಹೇಳಲಾಗ್ತದೆ. ಇಲ್ಲ ಮೊದಲೇ ನಾನು ಮಾಡ್ತೇನೆ ಅಂತ ಹೇಳಿದ್ರೆ ಆಗುವುದಿಲ್ಲ, ಮತ್ತೆ ಇಲ್ಲಿ ಬಂದು ಕೂಡ ಕಷ್ಟ ಪ್ರಾರಂಭ ಆಗ್ತದೆ. बाबा की सर्विस में लग जाओ, कहते हैं छोड़ो तो छूटे, देह अभिमान छोड़ते जाओ, सिर्फ बाप को याद करो तो बंदर से मंदिर लायक बन जाएंगे. ಬಾಬಾ ಹೇಳ್ತಾ ಇದ್ರೆ ನಿಮ್ಮನ್ನು ಸೇವೆಯಲ್ಲಿ ತೊಡಗಿಕೊಳ್ಳಿ ಅಂತ ಬಾಬಾ ಆಮೇಲೆ ಹೇಳ್ತಾರೆ. ಯಾಕೆ ಬಾಬಾ ಹೇಳ್ತಾರೆ ಬಿಟ್ಟರೆ ಬಿಟ್ಟು ಹೋಗ್ತದೆ, ಬಿಟ್ಟರೆ ಬಿಟ್ಟು ಹೋಗ್ತದೆ. ದೇಹ ಅಭಿಮಾನ ಬಿಡ್ತಾ ಹೋಗಿ ಕೇವಲ ತಂದೆಯನ್ನು ನೆನಪು ಮಾಡ್ತಾ ಇದ್ದರೆ ನೀವು ಏನಾಗ್ತೀರಿ, ಮಂದಿರಕ್ಕೆ ಯೋಗ್ಯರಾಗ್ತೀರಿ ಅಂತ ಬಾಬಾ ಹೇಳ್ತಾರೆ. ಈಗ ಮಂಗಾಗಿದ್ದೇವೆ, ಮಂಗನಿಂದ ಮಂದಿರಕ್ಕೆ ನೀವು ಯೋಗ್ಯರಾಗ್ತೀರಿ ಅಂತ ಬಾಬಾ ಹೇಳ್ತಾರೆ. भ्रमरी का कछुओं का भी सब मिसाल बाप देते हैं जो फिर भक्ति मार्ग में वो लोग दृष्टांत देते हैं. ಬಾಬಾ ಇಲ್ಲಿ ಮಂಗನಿಂದ ಮಂದಿರಕ್ಕೆ ಯೋಗ್ಯ ಅಂತ ಹೇಳಿದರು. ಭ್ರಮರಿ ಹಾಗೆ ಆಮೆ ಇದರೆಲ್ಲ ಉದಾಹರಣೆ ಬಾಬಾ ಏನು ಕೊಡ್ತಾರೆ, ನಂತರ ಇದು ಭಕ್ತಿ ಮಾರ್ಗದಲ್ಲಿ ಅವರು ದೃಷ್ಟಾಂತವನ್ನು ತೆಗೆದುಕೊಳ್ತಾರೆ. ಈಗ ಮಂಗ, ಈಗ ವಾನರ ಸೈನ್ಯವನ್ನು ರಾಮ ಏನು ಮಾಡಿದ್ದು, ಉಪಯೋಗಕ್ಕೆ ತಗೊಂಡದರಿಂದ ಅವರಿಗೆ ಪೂಜೆ ಸಲ್ತದೆ, ವಾನರನಿಗೂ ಕೂಡ ಪೂಜೆ ಸಲ್ತದೆ. ಯಾಕೆ ಭಗವಂತನ ಕೆಲಸಕ್ಕೆ ಬಂದದಲ್ಲ. ಹಾಗೆ ಈಗ ಮಂದಿರಕ್ಕೆ ಯೋಗ್ಯ ಆದ ಹಾಗೆ ಬಾಬಾ ಇಲ್ಲಿ ಏನು ಹೇಳ್ತಾರೆ, ಭ್ರಮರಿ ಆಮೆಯ ಉದಾಹರಣೆ ಎಲ್ಲ ಕೊಡುವುದರಿಂದ ಭಕ್ತಿ ಮಾರ್ಗದಲ್ಲಿ ಅವರು ದೃಷ್ಟಾಂತವನ್ನು ಕೊಡ್ತಾರೆ. ಅಭಿ ತುಮ್ ಜಾನ್ತೆ ಹೋ ಕೀಡೆ ಕೌನ್ ಹೇ, ತುಮ್ ಹೋ ಬ್ರಾಹ್ಮಣಿಯ, ತುಮ್ ಭೂ ಕರ್ತಿ ಹೋ, ಇದು ದೃಷ್ಟಾಂತ ಅಭಿ ಕಾ ಹೇ. ಈಗ ನಿಮಗೆ ಗೊತ್ತಿದೆ ಕೀಟಗಳು ಯಾರು ಅಂತ. ಭ್ರಮರಿ ಏನು ಮಾಡ್ತದೆ, ಕೀಟವನ್ನು ತಂದು ಅದಕ್ಕೆ ರೆಕ್ಕೆ ಬರುವ ಹಾಗೆ ಕೆಲಸವನ್ನು ಅದು ಮಾಡ್ತದೆ. ಬಾಬಾ ಹೇಳ್ತಾರೆ ಈಗ ಕೀಟಗಳು ಯಾರು ಅಂತ ನಿಮಗೆ ಗೊತ್ತಿದೆ, ನೀವು ಬ್ರಾಹ್ಮಣಿಯರು ಅಂದರೆ ಭ್ರಮರಿಗಳಾಗಿದ್ದೀರಿ, ನೀವೇ ಇಲ್ಲಿ ಅವರ ಕಿವಿಗೆ ಬೂಮ್ ಬೂ ಅಂತ ಸೌಂಡ್ ಮಾಡ್ತೀರಿ. ಹೀಗೆ ಅದು ಭ್ರಮರಿ ಸೌಂಡ್ ಮಾಡಿರುತ್ತದೆ ಬೂಮ್ ಬೂ ಅಂತ. ಇದು ಉದಾಹರಣೆ ಈಗದ್ದು ಅಂತ ಬಾಬಾ ಹೇಳ್ತಾರೆ. ಈ ದೃಷ್ಟಾಂತ ಈಗಿನದ್ದಾಗಿದೆ. ವಹ ಬತಾನಾ ಸಕೆ त्योहार आदि सब इस समय के हैं, सत्युग त्रेता में कोई त्योहार होता नहीं, यह सब है ಭಕ್ತಿ ಮಾರ್ಗಕ್ಕೆ. ಬಾಬಾ ಹೇಳ್ತಾರೆ ಈಗ ಭ್ರಮರಿ ಅಂತ ಹೇಳಿದ್ರೆ ಏನು ಅಂತ ಅವರೇನು ಉದಾಹರಣೆ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಹಬ್ಬಗಳೆಲ್ಲವೂ ಕೂಡ ಈ ಸಮಯದ್ದಾಗಿದೆ.
ಸಂಗಮ ಯುಗದಲ್ಲಿ ಹಬ್ಬಗಳಿರುವುದು. ಸತ್ಯುಗ ತ್ರೇತಾಯುಗದಲ್ಲಿ ಯಾವುದೇ ಹಬ್ಬ ಅಂತ ಹೇಳುವಂಥದ್ದಿಲ್ಲ. ಇದೆಲ್ಲವೂ ಕೂಡ ಭಕ್ತಿ ಮಾರ್ಗದ್ದಾಗಿದೆ ಅಂತ ಬಾಬಾ ಹೇಳ್ತಾರೆ. ಹಬ್ಬಗಳ ಮೂಲ ರೂಪ ಇಲ್ಲಿದೆ, ನಂತರ ಭಕ್ತಿ ಮಾರ್ಗದಲ್ಲಿ ಆ ರೀತಿ ಆಚರಣೆ ಮಾಡ್ತಾರೆ. अब देखो कृष्ण जयंती थी, कृष्ण मिट्टी का बनाया, उनकी पूजा की, फिर जाकर लेक में डुबो दिए. अभी तुम समझते हो यह क्या करते हैं? यह है अंधश्रद्धा. ಬಾಬಾ ನೋಡಿ, ಈಗ ಬಾಬಾ ಮುರಳಿ ನುಡಿಸುವ ಕೆಲವು ದಿನಗಳ ಹಿಂದೆ ಕೃಷ್ಣ ಜನ್ಮಾಷ್ಟಮಿ ಇತ್ತು. ಬಾಬಾ ಅದರ ವಿಷಯ ಹೇಳ್ತಾರೆ ನೋಡಿ. ಕೃಷ್ಣ ಜನ್ಮಾಷ್ಟಮಿ ಕಳೆದು ಹೋಯ್ತಲ್ಲ, ಕೃಷ್ಣನ ಮೂರ್ತಿಯನ್ನು ಮಣ್ಣಿದು ಮಾಡಿದರು, ಅದನ್ನು ಪೂಜೆ ಮಾಡಿದರು. ನಂತರ ತಗೊಂಡೋಗಿ ಅಲ್ಲಿ ಏನು ಸರೋವರ ಇದೆ ಅದರಲ್ಲಿ ಮುಳುಗಿಸಿದರು. ಈಗ ನಿಮಗೆ ಗೊತ್ತಿದೆ ಇವ್ರು ಏನು ಮಾಡ್ತಾ ಇದ್ದಾರೆ ಅಂತ. ಇದೆಲ್ಲವೂ ಕೂಡ ಏನಾಗಿದೆ? ಅಂಧಶ್ರದ್ಧೆಯಾಗಿದೆ ಅಂತ ಬಾಬಾ ಹೇಳ್ತಾರೆ. ತುಮ್ ಕಿಸ್ಕೋ ಸಮझाएंगे वो समझेंगे नहीं. कोई को बीमारी आदि हुई तो कहेंगे देखो तुमने कृष्ण की पूजा छोड़ दी है इसलिए यह हाल हुआ. ನೀವು ಅವರಿಗೆ ಈ ವಿಧಾನಗಳನ್ನು ಹೇಳಿದರೆ ಅವರು ತಿಳ್ಕೊಳ್ಳುವುದಿಲ್ಲ ಅಂತ ಬಾಬಾ ಹೇಳ್ತಾರೆ. ಈ ರೀತಿಯಾಗಿ ಹೀಗೆಲ್ಲ ಮಾಡೋದು ಅಂಧಶ್ರದ್ಧೆ ಅಂತ ಹೇಳಿದರೆ ಅವರು ತಿಳ್ಕೊಳ್ಳುವುದಿಲ್ಲ. ನೋಡಿ, ಈಗ ಬಾಬನ ಜ್ಞಾನದಲ್ಲಿದ್ದಂಥವರಿಗೆ ಕಾಯಿಲೆ ಇತ್ಯಾದಿ ಬಂತು ಅಂತ ಹೇಳಿದರೆ ಆಗ ಏನು ಹೇಳ್ತಾರೆ? ನೋಡಿ, ನೀವು ಕೃಷ್ಣನ ಪೂಜೆ ಮಾಡೋದನ್ನು ಬಿಟ್ಟಿದ್ದೀರಲ್ಲ, ನೀವು ಅವತ್ತು ಹೇಳಿದಿರಿ ಕೃಷ್ಣನಿಗೆ ಹೀಗೆ ಮೂರ್ತಿ ಎಲ್ಲ ಮಾಡಿ ಮುಳುಗಿಸುವುದು ಅಂಧಶ್ರದ್ಧೆ ಅಂತ ಹೇಳಿ ನೀವು ಅದನ್ನು ಬಿಟ್ಟಿದ್ದೀರಲ್ಲ, ಅದಕ್ಕೆ ನಿಮಗೆ ಈ ಗತಿ ಹೀಗೆ ಆಯಿತು ಅಂತ ಹೇಳ್ತಾರೆ. ऐसे बहुत ही आश्चर्यवत सुनंती कथंती भागंती हो जाते हैं, इसलिए ಬ್ರಾಹ್ಮಣೋं की माला नहीं बनी. ಹೀಗೆ ಅನೇಕರು ಈ ರೀತಿ ಬಾಬನ ಜ್ಞಾನಕ್ಕೆ ಬಂದ ಮೇಲೆ ಬಂದಿರೋ ಪರಿಸ್ಥಿತಿಗಳನ್ನು ನೋಡಿ, ಬಹುಶಃ ಇದು ನಾವು ಯಾರನ್ನು ಪೂಜೆ ಮಾಡ್ತಾ ಇದ್ದೇವೆ ಅವರ ಶಾಪ, ಅವರು ನಮಗೆ ಉಪದ್ರ ಮಾಡ್ತಾ ಇದ್ದಾರೆ ಅಂತೇಳಿ ಅವರು ಹೆದರಿ ಓಡಿ ಹೋಗಿದಂಥವರು ಇದ್ದಾರೆ. ಹಾಗಾಗಿ ಬಾಬಾ ಇಲ್ಲಿ ಬ್ರಾಹ್ಮಣರ ಮಾಲೆಯನ್ನು ತಯಾರು ಮಾಡುವುದಿಲ್ಲ. ऊंचते ऊंचे ब्राह्मण कुल भूषण है परंतु उनकी माला नहीं बन सकती. तुम्हारी बुद्धि में है शिव बाबा की माला है, फिर हम जाकर सतयुग में नंबरवार विष्णु की माला के दाना बनेंगे. ಶ್ರೇಷ್ಠಾತಿ ಶ್ರೇಷ್ಠ ಅಂತ ಹೇಳಿದರೆ ನೀವು ಬ್ರಾಹ್ಮಣ ಕುಲಭೂಷಣರಾಗಿದ್ದೀರಿ, ಆದರೆ ಅವರ ಮಾಲೆ ಈಗ ತಯಾರು ಮಾಡಲಿಕ್ಕಾಗುವುದಿಲ್ಲ. ಈಗ ನಿಮ್ಮ ಬುದ್ಧಿಯಲ್ಲಿದೆ ಇದು ಶಿವಬಾಬರವರ ಮಾಲೆ, ನಂತರ ನಾವು ಸತ್ಯುಗದಲ್ಲಿ ಹೋಗಿ ನಂಬರ್ವಾರಾಗಿ ವಿಷ್ಣುವಿನ ಮಾಲೆಯ ಮಣಿ ಆಗ್ತೇವೆ. तुम्हारा एक एक अक्षर ऐसा है जो कोई समझ ना सके. ನಿಮ್ಮ ಒಂದೊಂದು ಅಕ್ಷರ ಕೂಡ ಇಂಥದ್ದಿದೆ ಅಂತ ಹೇಳಿದರೆ ಯಾರು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ಬಾಬಾ ಹೇಳ್ತಾರೆ. ಹೀಗಿದೆ. बाप पढ़ाते रहते हैं, वृद्धि को पाते रहते हैं, प्रदर्शनी में कितने आते हैं, कहते भी है हम आकर समझेंगे, फिर गए घर में और क्लास. ಬಾಬಾ ಇಲ್ಲಿ ನಮಗೆ ಓದಿಸ್ತಾ ಇದ್ದಾರೆ. ವೃದ್ಧಿ ಆಗ್ತಾ ಇರ್ತದೆ. ಪ್ರದರ್ಶನಗಳನ್ನು ಹಾಕುವಾಗ ಅಲ್ಲಿ ಕೂಡ ಕೇಳಲಿಕ್ಕೆ ತುಂಬ ಜನ ಬರ್ತಾರೆ, ಹೇಳ್ತಾರೆ ನಾವು ಬರ್ತೇವೆ ನಿಮ್ಮ ಸೇವಾ ಕೇಂದ್ರಕ್ಕೆ ಬಂದು ಇದನ್ನು ಇನ್ನೂ ಚೆನ್ನಾಗಿ ತಿಳ್ಕೊಳ್ತೇವೆ ಅಂತ ಹೇಳ್ತಾರೆ. ಸರಿ, ಅಷ್ಟು ಹೇಳಿ ಅವರು ಮನೆಗೆ ಹೋದ್ರು, ಮುಗೀತು ಕತೆ. वहाँ की वहाँ रही. कहते हैं प्रभु से मिलने के लिए राह बहुत अच्छी बताते हैं, परंतु हम उस पर चले वर्षा लेवे यह बुद्धि में नहीं आता. ಅಲ್ಲಿ ಕೇಳಿದ ಅಲ್ಲಿಯೇ ಬಿಟ್ಟು ಬಂದಿದ್ದಾರೆ ಅವರು, ಅಲ್ಲಿಯೇ ಬಾಕಿ ಆಯಿತು. ಹೇಳ್ತಾರೆ ಪ್ರಭುವನ್ನು ಪಡೆಯುವುದಕ್ಕೋಸ್ಕರವಾಗಿ ನೀವು ಹೇಳುವ ಮಾರ್ಗ ನೀವು ಒಳ್ಳೆಯದು ಹೇಳ್ತಾ ಇದ್ದೀರಿ ಅಂತ ಹೇಳ್ತಾರೆ. ಆದರೆ ನಾವು ಕೂಡ ಅದರಂತೆ ನಡಿಬೇಕು, ಆಸ್ತಿ ಪಡಿಬೇಕು ಅಂತ ಹೇಳುವಂಥ ವಿಷಯ ಅವರ ಬುದ್ಧಿಯಲ್ಲಿ ಬರುವುದಿಲ್ಲ. ನೀವು ಹೇಳೋ ಜ್ಞಾನ ಒಳ್ಳೆಯದು ಅಂತ ಹೇಳ್ತಾರೆ, ಭಾರಿ ಕರೆಕ್ಟ್ ಹೇಳ್ತಾ ಇದ್ದೀರಿ ಅಂತ ಹೇಳ್ತಾರೆ. बहुत अच्छी सेवा कर रही है ब्रह्मा कुमारियाँ, बस अरे तुम भी समझो ना, जिस्मानी सेवा करते रहते हो, अब यह रूहानी ಸೇವಾ करो. ಹೀಗೆ ಹೇಳಿಬಿಡ್ತಾರೆ. ಬ್ರಹ್ಮಕುಮಾರಿಯರು ಭಾರಿ ಒಳ್ಳೆ ಸೇವೆ ಮಾಡ್ತಾರೆ ಅಂತ ಹೀಗೆ ಹೇಳಿಬಿಡ್ತಾರೆ. ಇಷ್ಟೇ. ಅರೇ ಬಾಬಾ ಹೇಳ್ತಾ ಇದ್ದಾರೆ ನೀವು ಕೂಡ ತಿಳ್ಕೊಳ್ಳಿ ಅಲ್ಲ, ಶಾರೀರಿಕ ರೂಪದಿಂದ ನೀವು ಸೇವೆ ಮಾಡ್ತೀರಿ, ಈಗ ಈ ಆತ್ಮಿಕ ಸೇವೆ ಮಾಡಿ. सोसाइटी की सेवा तो सभी मनुष्य करते रहते हैं, मुफ्त में तो कोई सेवा नहीं करते, नहीं तो खाएंगे कहाँ से. ಸಮಾಜ ಸೇವೆ ಅಂತೇಳಿ ಎಲ್ಲ ಮನುಷ್ಯರು ಮಾಡ್ತಾ ಇರ್ತಾರೆ, ಸುಮ್ಮನೆ ಮಾಡ್ತಾರಾ? ಬಾಬಾ ಹೇಳ್ತಾ ಇದ್ದಾರೆ ಇಲ್ಲ ಅಂತ ಹೇಳಿದ್ರೆ ತಿನ್ನೋದು ಹೇಗೆ, ತಿನ್ನಲಿಕ್ಕೂ ಏನಾದರೂ ಬೇಕಲ್ಲ. अभी तुम बच्चे बहुत अच्छी सेवा करते हो, तुमको भारत के लिए बहुत तरस रहता है, हमारा भारत क्या था, फिर रावण ने किस गति में लाया. ಬಾಬಾ ಹೇಳ್ತಾ ಇದ್ದಾರೆ ಈಗ ನೀವು ಮಕ್ಕಳು ತುಂಬ ಚೆನ್ನಾಗಿ ಸೇವೆ ಮಾಡ್ತಾ ಇದ್ದೀರಿ, ನಿಮಗೆ ಭಾರತದ ಮೇಲೆ ತುಂಬ ದಯೆ ಬರ್ತದೆ ಅಂತ ಬಾಬಾ ಹೇಳ್ತಾರೆ. ಬಾಬಾ ಎಲ್ಲ ಇಷ್ಟು ಕಥೆಗಳನ್ನು ಹೇಳಿ ಆದಮೇಲೆ ಈಗ ನಮಗೆ ಭಾರತದ ಮೇಲೆ ತುಂಬ ದಯೆ ಬರ್ತದೆ ಅವಶ್ಯವಾಗಿ. ಕಾರಣ ಬಾಬಾ ಹೇಳ್ತಾರೆ
ನಿಮಗೆ ಗೊತ್ತಿದೆ ನಮ್ಮ ಭಾರತ ಹೇಗಿತ್ತು, ನಂತರ ರಾವಣ ಈಗ ಇದರ ಗತಿ ಏನು ಮಾಡಿ ಹಾಕಿದ್ದಾನೆ ಅಂತ ಈಗ ನಿಮಗೆ ಗೊತ್ತಾಗಿದೆ. अब हम बाप की श्रीमत पर चल वर्षा जरूर लेंगे. ಈಗ ನಾವು ತಂದೆ ಶ್ರೀಮತದಂತೆ ನಡೆದು ಆಸ್ತಿ ಅವಶ್ಯವಾಗಿ ಪಡ್ಕೊಳ್ತೇವೆ ಅಂತ ನಿಮಗೆ ಗೊತ್ತಾಗ್ತದೆ. अभी तुम जानते हो हम है संगम युगी, बाकी सब है कलयुगी. हम उस पार जा रहे हैं जो बाप की याद में अच्छी रीति रहेंगे, वह ऐसे बैठे बैठे याद करते करते शरीर छोड़ देंगे. ಈಗ ನಿಮಗೆ ಗೊತ್ತಿದೆ ನಾವು ಸಂಗಮ ಯುಗಿ, ಬಾಕಿ ಉಳಿದವರೆಲ್ಲರೂ ಕೂಡ ಕಲಿಯುಗಿಯಾಗಿದ್ದಾರೆ. ಈಗ ನಾವು ಆಚೆ ದಡಕ್ಕೆ ಹೋಗ್ತಾ ಇದ್ದೇವೆ, ಕಲಿಯುಗ ದಡದಿಂದ ಸತ್ಯುಗದ ದಡಕ್ಕೆ ಹೋಗ್ತಾ ಇದ್ದೇವೆ. ಬಾಬನ ನೆನಪಿನಲ್ಲಿ ಯಾರು ತುಂಬ ಚೆನ್ನಾಗಿ ಇರ್ತಾರೆ ಅವರು ಹೀಗೆ ನೆನಪು ಮಾಡ್ತಾ ಮಾಡ್ತಾ ಶರೀರ ಬಿಟ್ಬಿಡ್ತಾರೆ ಅಂತ ಬಾಬನ ನೆನಪು ಮಾಡ್ತಾ ಮಾಡ್ತಾ ಶರೀರ ಬಿಟ್ಬಿಡ್ತಾರೆ. ಬಸ್ ಫಿರ್ ಆತ್ಮ ವಾಪಿಸ್ ಆएगी नहीं, बैठे बैठे बाप की याद में गया, यहाँ ಹಠಯೋಗ ಆದಿ ಕಿ ಕೋಯಿ ಬಾತ್ नहीं. ಪುನಃ ಆತ್ಮ ಇಲ್ಲಿಗೆ ಬರುವುದೇ ಇಲ್ಲ. ಕೂತ್ಕೊಂಡಿರುವಾಗಲೇ ತಂದೆ ನೆನಪಿನಲ್ಲಿ ಅವರು ಶರೀರ ಬಿಟ್ಟಿದ್ದಾರೆ. ಇಲ್ಲಿ ಮನುಷ್ಯರು ಇಲ್ಲಿ ಹಠಯೋಗ ಇತ್ಯಾದಿ ವಿಷಯಗಳೇ ಇಲ್ಲ. जैसे देखते हो ध्यान में बैठे बैठे चले जाते, वैसे तुम बैठे बैठे ये शरीर छोड़ देंगे, सूक्ष्म वतन जाकर फिर बाप के पास चले जाएंगे. ಇಲ್ಲಿ ಹಠಯೋಗ ಇಲ್ಲ. ಹೇಗೆ ನೀವು ನೋಡ್ತಾ ಇದ್ದೀರಿ, ಹಠಯೋಗದಲ್ಲಿ ಕೂಡ ಈ ರೀತಿ ಧ್ಯಾನದಲ್ಲಿ ಕೂತ್ಕೊಂಡಿರುವಾಗಲೇ ಅವರು ಶರೀರ ಬಿಡುವಂಥವ್ರು ಇದ್ದಾರೆ, ಹಠಯೋಗದ ಸಾಧನೆ ಮಾಡುತ್ತಾರೆ. ಹಾಗೆ ನೀವು ಕೂಡ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ, ಕೂತ್ಕೊಂಡಿರುವಾಗಲೇ ನೀವು ಕೂಡ ಈ ರೀತಿಯಾಗಿ ಬಾಬನ ಮಕ್ಕಳು ಶರೀರ ಬಿಡುವಂಥವರು ಇದ್ದಾರೆ. ನಂತರ ಏನಾಗ್ತದೆ, ಸೂಕ್ಷ್ಮವತನಕ್ಕೆ ಹೋಗ್ತಾರೆ, ನಂತರ ಬಾಬನ ಹತ್ತಿರಕ್ಕೆ ಹೋಗಿಬಿಡ್ತಾರೆ. ಜೋ ಯಾದ್ಕೆ ಯಾತ್ರಾ ಕಿ ಬಹುತ್ ಮೆಹನತ್ ಕರೆಂಗೆ ವೋ ऐसे ಶರೀರ छोड़ देंगे. ಬಾಬಾ ನೆನಪಿನಲ್ಲಿಯೇ ಇರಬೇಕು ಅಂತೇಳಿ ಯಾರು ಕಷ್ಟಪಡ್ತಾರೆ ಅವರು ಹೀಗೆಯೇ ಶರೀರ ಬಿಡ್ತಾರೆ ಅಂತ ಬಾಬಾ ಹೇಳ್ತಾರೆ. साक्षात्कार हो जाता है, जैसे शुरू में तुमको बहुत साक्षात्कार हुए वैसे पिछाड़ी में भी तुम बहुत देखेंगे. ಅವರಿಗೆ ಸಾಕ್ಷಾತ್ಕಾರ ಆಗ್ತಾ ಇರ್ತದೆ ಆ ರೀತಿಯಾಗಿ. ಹೇಗೆ ನಿಮಗೆ ಪ್ರಾರಂಭದಲ್ಲಿ ಸಾಕ್ಷಾತ್ಕಾರವನ್ನು ತೋರಿಸಲಾಯಿತು ಅಂತ ಬಾಬಾ ಹೇಳಿದ ಮೊದಲು ಬಾಬಾ ಪ್ರಾರಂಭದಲ್ಲಿ ಬಾಬನ ಮಕ್ಕಳಿಗೆ ಸಾಕ್ಷಾತ್ಕಾರವನ್ನು ಮಾಡಿಸಿದ್ರು, ಹಾಗೆ ಅಂತ್ಯದಲ್ಲಿ ಕೂಡ ನೀವು ತುಂಬ ನೋಡ್ಲಿಕ್ಕಿದ್ದೀರಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ತಂದೆ ತಾಯಿಯಾಗಿರುವಂಥ ಬಾಪ್ ದಾದಾ ನೆನಪು, ಪ್ರೀತಿ ಹಾಗೂ ಗುಡ್ ಮಾರ್ನಿಂಗ್ ಹೇಳ್ತಾ ಇದ್ದಾರೆ. ಆತ್ಮಿಕ ತಂದೆ ಆತ್ಮಿಕ ಮಕ್ಕಳಿಗೆ ನಮಸ್ತೆ ಹೇಳ್ತಾರೆ, ಹಾಗೆ ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆಗೂ ಕೂಡ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರಾಂಶದಲ್ಲಿ ಫಸ್ಟ್ ಪಾಯಿಂಟ್, ಮಂದಿರಕ್ಕೆ ಯೋಗ್ಯರಾಗಲು ದೇಹಾಭಿಮಾನ ಬಿಡಬೇಕು, ಆತ್ಮಿಕ ಸೇವೆಯಲ್ಲಿ ತೊಡಗಿಕೊಳ್ಳಬೇಕು. ಸೆಕೆಂಡ್ ಪಾಯಿಂಟ್ ಆಗಿದೆ, ಈಗ ಮನೆಗೆ ಹೋಗುವ ಸಮಯ, ಹಾಗಾಗಿ ಯಾವುದೆಲ್ಲ ಲೆಕ್ಕಾಚಾರಗಳಿದೆಯೋ ಉದ್ಯೋಗ ವ್ಯವಹಾರಗಳ ಚಿಂತನೆಗಳಿದೆಯೋ ಅದೆಲ್ಲವನ್ನು ಬಿಟ್ಟು ಇಳಿಸಿಬಿಡಬೇಕು ಅಂತ ಬಾಬಾ ಹೇಳ್ತಾರೆ. ನೆನಪಿನ ಯಾತ್ರೆಯಲ್ಲಿರುವ ಕಷ್ಟಪಡಿ ವರದಾನ ಆಗಿದೆ. ಯೋಗಯುಕ್ತ ಸ್ಥಿತಿ ದ್ವಾರ सूक्ष्म व कड़े बंधन को क्रॉस करने वाले बंधन मुक्त भव. ಯೋಗಯುಕ್ತ ಸ್ಥಿತಿಯ ಮೂಲಕ ಸೂಕ್ಷ್ಮ ಹಾಗೂ ತುಂಬ ಕಠಿಣವಾಗಿರುವ ಬಂಧನಗಳನ್ನು ಪಾರು ಮಾಡುವಂತಹ ಬಂಧನ ಮುಕ್ತರಾಗಿರಿ ಅಂತ ಬಾಬಾ ಹೇಳ್ತಾರೆ. ಹೇಗೆ ಆಗೋದು ಬಾಬಾ ಹೇಳ್ತಾರೆ, ಯೋಗಯುಕ್ತ की निशानी है बंधन मुक्त. योगयुक्त बनने में सबसे बड़ा अंतिम बंधन है स्वयं को समझदार समझकर श्रीमत को अपने बुद्धि की कमाल समझना, अर्थात श्रीमत में अपनी बुद्धि मिक्स करना, जिससे बुद्धि का अभिमान कहा जाता है. बाबा ಹೇಳ್ತಾ ಇದ್ದಾರೆ, ಯೋಗಯುಕ್ತ ಅಂತ ಹೇಳಿದ್ರೆ ಲಕ್ಷಣ ಬಂಧನ ಮುಕ್ತ. ಯೋಗಯುಕ್ತ ಆಗುವುದರಲ್ಲಿ ಎಲ್ಲಕ್ಕಿಂತ ದೊಡ್ಡ ಅಂತಿಮ ಬಂಧನ, ಯೋಗಯುಕ್ತರಾಗಬೇಕಾಗಿದೆ, ಆದರೆ ಅದರಲ್ಲಿ ಎಲ್ಲಕ್ಕಿಂತ ದೊಡ್ಡ ಅಂತಿಮ ಬಂಧನ ಯಾವುದು ಅಂತ ಹೇಳಿದರೆ, ತನ್ನನ್ನು ಭಾರೀ ಬುದ್ಧಿವಂತ ಎಂದು ತಿಳಿದುಕೊಂಡು ಶ್ರೀಮತವನ್ನು ತನ್ನ ಬುದ್ಧಿಯ ಚಮತ್ಕಾರ ಎಂದು ತಿಳಿದುಕೊಳ್ಳುವುದು, ಅರ್ಥಾತ್ ಶ್ರೀಮತದಲ್ಲಿ ತನ್ನ ಬುದ್ಧಿಯನ್ನು ಸೇರಿಸುವುದು. ಇದಕ್ಕೆ ಬುದ್ಧಿಯ ಅಭಿಮಾನ ಅಂತೇಳಿ ಕರೆಯಲಾಗ್ತದೆ.
जब कभी कोई कमजोरी का इशारा देता है अथवा बुराई करता है, यदि उस समय जरा भी व्यर्थ संकल्प चला तो भी बंधन है. ನೋಡಿ, ಯಾವತ್ತಾದರೂ ಯಾರಾದರೂ ದುರ್ಬಲತೆಯ ಒಂದು ಸಲಹೆ ಸೂಚನೆಯನ್ನು ಕೊಡ್ತಾ ಇದ್ದಾರೆ ಅಥವಾ ಕೆಟ್ಟದು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ, ಒಂದು ವೇಳೆ ಆ ಸಮಯ ಸ್ವಲ್ಪವೂ ಅದರ ಪರವಾಗಿ ವ್ಯರ್ಥ ಸಂಕಲ್ಪ ನಡೆಯಿತು ಅಂತ ಹೇಳಿದ್ರು ಕೂಡ ಬಂಧನ ಅಂತ ಬಾಬಾ ಹೇಳ್ತಾರೆ. ಅದರ ಪರವಾಗಿ ನಮಗೆ ಚಿಂತನೆ ಕೂಡ ನಡಿಬಾರ್ದಾಗಿದೆ. जब इस बंधनों को क्रॉस कर हार जीत निंदा स्तुति में समान स्थिति बनाओ तब कहेंगे संपूर्ण बंधन मुक्त. ಯಾವಾಗ ಈ ಬಂಧನವನ್ನು ಕೂಡ ಪಾರು ಮಾಡಿ ಸೋಲು ಗೆಲುವು ನಿಂದನೆ ಸ್ತುತಿ ಎಲ್ಲದರಲ್ಲಿ ಕೂಡ ಸಮಾನ ಆಗಿದ್ದೀರಿ ಅಂತ ಹೇಳಿದರೆ ಸಂಪೂರ್ಣ ಬಂಧನ ಮುಕ್ತ ಅಂತ ಹೇಳಲಾಗ್ತದೆ ಅಂತ ಬಾಬಾ ಹೇಳ್ತಾರೆ. ಸ್ಲೋಗನ್ ಆಗಿದೆ, ಪೆಹಲೆ ಸೋಚನಾ ಫಿರ್ ಕರ್ನಾ ಯಹಿ ಜ್ಞಾನಿ ತೋ ಆತ್ಮ ಕಾ ಗುಣ ಹೈ. ಮೊದಲು ಆಲೋಚನೆ ಮಾಡುವುದು, ನಂತರ ಮಾಡುವುದು. ಇದು ಯಾರದು? ಜ್ಞಾನ ಸ್ವರೂಪ ಆತ್ಮದ ಗುಣ ಅಂತ ಬಾಬಾ ಹೇಳ್ತಾರೆ. ಆಲೋಚನೆ ಮಾಡಿ ಮಾಡ್ತಾರೆ, ಇವರೇ ಜ್ಞಾನ ಸ್ವರೂಪ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಒಳ್ಳೆಯದು. ಓಂ ಶಾಂತಿ. ಈ ರೀತಿಯಾಗಿ ಬಾಬಾ ನಮಗೆ ತುಂಬ ಸ್ಪಷ್ಟವಾಗಿ ಬಾಬಾ ಹೇಳ್ತಾ ಇದ್ದಾರೆ, ಮಾಯೆಗೆ ನೀವು ಹೆದರಬೇಡಿ, ಎಷ್ಟೇ ಮಾರಿಸುವ ಪ್ರಯತ್ನ ಮಾಡಿದೆ ಅಂತ ಹೇಳಿದರೂ ಕೂಡ ಸುಸ್ತಾಗಬೇಡಿ ಅಂತ ಬಾಬಾ ಹೇಳ್ತಾರೆ. ಅಮೃತ ವೇಳೆಯಲ್ಲಿ ಎದ್ದು ಸಂಪೂರ್ಣ ಪುರುಷಾರ್ಥ ನೀವು ಮಾಡಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಒಳ್ಳೆಯದು. ಓಂ ಶಾಂತಿ.